ಗುರುವಂದನೆ. श्री गुरुभ्यो नमः। हरिः ओम्। आयुष्टायुक्ताग्नाप्यायस्व सन्देवतेः उदुत्तमं प्रणो देव्यानो दिवोऽग्नाविष्णो अग्नाविष्णो इमं मे वरुणतस्वायां युदुत्यञ्चित्रम् अपान्नपादाह्यस्थादुपस्थं जिह्मानामूर्ध्वो विद्युतं वसानः तस्य ज्येष्ठं महिमानं वहन्तेरहिरण्यवर्णाः परिहन्ति यक्वीः समन्यायन्त्युपयन्त्यन्याः समानमूर्वन्नद्यः प्रणन्ते तमोषु चिगुं शुचयो दिवागुं समपान्नपातं परितस्थुरापः तमस्मै रायुभतयो युवानं मर्मृज्यमानाः पर्यन्त्यापः स शुक्रेण शिक्वनारेव दग्निर्निदाय निध्नो घृतनिर्निगप्सो इन्द्रावरुणयोरहं सम्राजोरव आवृणे तानो मृडात ईदृशे इन्द्रावरुणा युवमध्वराय नो विषेदनाय महि शर्म यच्छतम् दीर्घप्रयज्युमतियो वनिष्यति भयञ्जयेम पृतनासु गूढ्यः आनो मित्रावरुणा प्रभाः त्वन्नो अग्ने वरुणस्य विद्वान् देवस्य हेडोपयासि श्रेष्ठाः यदिष्ठो वह्नितमशोषुटानो विश्वाद्वेषागुं शक्रमुभ्यस्मत सत्त्वन्नो अग्ने वमो भवोति नेदिष्टो अस्या उषसो व्युष्टौ अवयक्ष्वनो वरुणगुं रराणो वीहिमृडीकगुं सोऽवो न एधि प्रप्रायमग्निर्भरतस्य शृण्वे वियत्सूर्यो न रोचते बृहद्भाः अभियः पूर्वं व्रतनासु तस्थो दीदाय दैव्यो अतिथिः शिवो नः प्रतेयक्षे प्रतैर्विमन्मभुवो यथा वन्द्यो नो हवेशो धन्वन्निव प्रपासि त्वमग्नयक्षवे पूरवे प्रत्नराजन् विवाजसा विज्योतिषा सत्त्वमग्ने प्रतीकेन प्रत्योषयातु धान्यः उरुक्षयेषु दीद्यत तगुं सुप्रतीकगुं सदृशज्ञः सञ्चमविद्वांसो विदुष्टरगुं सपेम स यक्षद्विश्वावयुनानि विद्वान् प्लहव्यमग्निरमृतेषोचत अगुं होमुचे विवेशयन्मा विनमिन्द्रेन्द्रक्षत्रमिन्द्रियाणि शतक्रतोऽनुते रायि। हरिः ओम्। ನಮ್ಮ ಅಜ್ಞಾನವನ್ನ ಹೋಗಲಾಡಿಸಲಿಕ್ಕೆ ಜ್ಞಾನಧಾರೆಯನ್ನ ಎರೆಯುತ್ತಾ ಇರುವಂತಹ ವಿದ್ವಾನ್ ಶ್ರೀ ಸತ್ಯನಾರಾಯಣ ಶರ್ಮಾ ಆರ್ಯ ಇವರು ಈ ದಿನದ ವಿಶೇಷತೆಯಾದ ಶೈಲಪುತ್ರಿಯ ಬಗ್ಗೆ ಅಂದ್ರೆ ದೇವಿಯ ಅವತಾರದ ಬಗ್ಗೆ ಉಪನ್ಯಾಸವನ್ನ ನೀಡಲಿದ್ದಾರೆ. ನಾವೆಲ್ಲರೂ ಕೂಡ ಏಕಾಗ್ರ ಚಿತ್ತದಿಂದ ಆಲಿಸೋಣ. ಅವರಿಗಾಗಿ ಈ ವೇದಿಕೆ.
आपन्महोग्रविषराशिनिमग्नमेदं दीनं त्वदीयचरणे शरणं प्रपन्नम् उद्धर्तु मम्ब करुणा परिपूर्णचित्ते वित्तेश मित्रकुलनारि तवैव ಭಾರ. ಪರಮಪೂಜ್ಯ ಜಗದ್ಗುರು ಶ್ರೀ ಸನ್ನಿಧಾನದ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿ ಶ್ರದ್ಧಾ ಪುರಸ್ಕರವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ ನವರಾತ್ರಿಯ ಪ್ರಾರಂಭದ ದಿನಗಳ ಈ ಸಂದರ್ಭದಲ್ಲಿ ನನ್ನದಾಗಿರುವಂತಹ ಕೆಲವು ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಿ ಬಯಸ್ತಾ ಇದ್ದೇನೆ. ಆತ್ಮೀಯರಾಗಿರುವಂತಹ ಅಂತೆವಾಸಿಗಳೇ, ಪ್ರಾಚಾರ್ಯರು ಮತ್ತು ಅಧ್ಯಾಪಕರು, ಪಿತೃಪಕ್ಷ ನಿನ್ನೆಗೆ ಮುಗಿದಿದೆ. ಇವತ್ತು ಮಾತೃಪಕ್ಷ ಪ್ರಾರಂಭ ಆಗಿದೆ. ಇವತ್ತಿನಿಂದ ಹೇಗೆ ಪಕ್ಷದ್ವಯಗಳು ಹಾಗೆಯೇ ನವರಾತ್ರಿ ಕೂಡ ಎರಡು. ಒಂದು ಈಗಿನ ನವರಾತ್ರಿ, ಇದನ್ನು ಶರನ್ನವರಾತ್ರಿ ಅಂತ ಕರಿತೇವೆ. ಮತ್ತೊಂದು ವಸಂತ ನವರಾತ್ರಿ. ಒಂದು ಈ ಶರನ್ನವರಾತ್ರಿ ನಮ್ಮೆಲ್ಲರ ತಾಯಿಯಾದ ಲೋಕಮಾತೆಯ ಕಾಲವಾದರೆ, ಮತ್ತೊಂದು ಲೋಕನಾಯಕನದ್ದು ಶ್ರೀರಾಮನದ್ದವರು. ಅದನ್ನು ವಸಂತ ನವರಾತ್ರಿ ಅಂತ ಕರಿತೇವೆ. ವಸಂತ ನವರಾತ್ರಿಯಲ್ಲಿ ಲೋಕನಾಯಕನ ಆರಾಧನೆ ಅರ್ಚನೆಗಳು ಸಂಪನ್ನಗೊಳ್ಳುತ್ತೆ. ಸಹಜವಾಗಿ ಈ ಶರತ್ಕಾಲ ಅನ್ನೋದು ತುಂಬ ಒಂದು ಸುಂದರವಾಗಿರುವಂತಹ ಸನ್ನಿವೇಶ, ಸಂದರ್ಭ. ಮಳೆಗಾಲವನ್ನು ದ್ವೇಷಿಸುವುದಿರಬಹುದು, ಬೇಸಿಗೆಯನ್ನು ಕೂಡ ಬಯಸದೇ ಇರುವುದಿರಬಹುದು, ಚಳಿಗಾಲವೂ ಕೂಡ ಯಾಕಪ್ಪ ಬಂತು ಈ ಚಳಿಗಾಲ ಅಂತ ಹೇಳೋದು ಕೂಡ ಇರಬಹುದು. ಆದರೆ ಈ ಶರತ್ಕಾಲವನ್ನು ಮಾತ್ರ ವಿರೋಧಿಸುವಂತಹ, ಬಯಸದೇ ಇರುವಂತಹ ಒಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಸಂಪೂರ್ಣವಾಗಿರುವಂತಹ ಪ್ರಕೃತಿಯಲ್ಲಿ ಈ ಚೈತನ್ಯ ಅನ್ನೋದು ತುಂಬಿ ಚಿಮ್ಮಿ ಹರಿತಾ ಇರುತ್ತೆ. ವಾತಾವರಣ ಆಗಿದೆ, ಎಲ್ಲ ಸಸ್ಯಗಳು ಕೂಡ ಸಮೃದ್ಧವಾಗಿವೆ, ಚಿಗುರಿ ವಿಕಸಿತವಾಗ್ತಾ ಇರುತ್ತೆ. ಎಲ್ಲ ನದಿಗಳು ಕೂಡ ಅತ್ಯಂತ ಸ್ವಚ್ಛವಾದ ಜಲದಿಂದ ಹರಿತಾ ಇರೋದನ್ನು ನಾವು ಕಾಣ್ತೇವೆ. ಹೀಗೆ ಪ್ರಾಕೃತಿಕವಾಗಿ ಎಲ್ಲ ಕಡೆಗೂ ಕೂಡ ಚೈತನ್ಯ ಅನ್ನೋದು ತುಂಬಿ ಹರಿತಾ ಇರುತ್ತೆ. ಅಂತಹ ಕಾಲ ಇದು. ಈ ಕಾಲದಲ್ಲಿ ಲೋಕಮಾತೆಯ ಆರಾಧನೆ, ನಮ್ಮೆಲ್ಲರ ತಾಯಿ ಯಾಕೆ ನಾವು ಹೆತ್ತವಳನ್ನು ನೆನಪಿಸ್ಕೊಳ್ತೇವೆ, ವಿಶೇಷ ಅಲ್ಲ. ಆದರೆ ಹೆತ್ತವಳ ಜೊತೆಗೆ ಹೊತ್ತವಳನ್ನು ಕೂಡ ನೆನಪಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಹೆತ್ತವಳು, ಹೆರುವವಳು ನಮ್ಮನ್ನು ಹೊರಗೆ ಕೇವಲ 9 ತಿಂಗಳು ಮಾತ್ರ. ಆದರೆ ನಮ್ಮ ಬದುಕಿನ ಕೊನೆಯವರೆಗೆ ನಮ್ಮನ್ನು ಹೊರುವವಳು ಈ ಪ್ರಕೃತಿ. ನಾನು ಅನೇಕ ಬಾರಿ ನಿಮ್ಮಲ್ಲಿ ಪಾಠ ಸಂದರ್ಭದಲ್ಲಿ ಹೇಳಿದ್ದೆ, ಯಾವುದೇ ಒಂದು ಭಾರತೀಯ ವಾಂಗ್ಮಯದ ಪ್ರಕಾರಕ್ಕೆ ಕೇವಲ ಒಂದು ಕಥೆಯನ್ನು ಹೇಳುವಂಥ ಉದ್ದೇಶ ಇರೋದಿಲ್ಲ. ಅದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಸಂಬದ್ಧವಾಗಿರುತ್ತೆ, ಪ್ರಸ್ತುತವಾಗುತ್ತೆ, ರೆಲೆವೆಂಟ್ ಆಗುತ್ತೆ ಅನ್ನುವಂಥ ಅರ್ಥವನ್ನು ಹೇಳಿದ್ದೆ ಅನೇಕ ಬಾರಿ. ಹೇಗೆ ಕಳೆದ ಗಣೇಶ ಚತುರ್ಥಿಯ ಸಂದರ್ಭದಲ್ಲಾಗಿತ್ತು, ಹಾಗೆ ಇದು ಕೂಡ ಒಂದು ಪ್ರಾಕೃತಿಕವಾಗಿರುವಂಥ ಪೂಜೆ. ಪ್ರಕೃತಿಯನ್ನು ತಾಯಿಯಿಂದ ತಿಳಿದುಕೊಂಡು ಆರಾಧಿಸುವಂತಹ ಒಂದು ಸಂದರ್ಭ ಇದು. ಕಾರಣ ಇಷ್ಟೇ, ಮುಂದೆ ನೋಡಿ, ಬರೋ ಪೌರ್ಣಿಮೆ, ಅದನ್ನೇನಂತ ಕರಿತೇವೆ, ಭೂಮಿ ಹುಣ್ಣಿಮೆ ಅಂತ ಕರಿತೇವೆ. ಭೂಮಿ ಹುಣ್ಣಿಮೆ ದಿವಸ ಭೂಮಿ ಪೂಜೆಯನ್ನು ಮಾಡ್ತೇವೆ. ಸಮಸ್ತ ಪ್ರಕೃತಿಯನ್ನು ಮಾತೃರೂಪವಾಗಿ ಕಂಡು ನಾವು ಅದನ್ನು ಅರ್ಚಿಸಿ ಆರಾಧಿಸುವಂಥ ಒಂದು ಕಾಲಘಟ್ಟ ಇದು. ಈ ದೇವಿ ತ್ರಿಗುಣಾತ್ಮಿಕೆಯಾಗಿದ್ದಾಳೆ ಅಂತ ನಮ್ಮ ಪ್ರಾಚೀನರು ಹೇಳ್ತಾರೆ. ನಮ್ಮ ಬದುಕೆ 3 ಗುಣದಿಂದ ಕೂಡಿದೆ: ಸತ್ವಗುಣ, ರಜೋಗುಣ, ತಮೋಗುಣ. ಇವು 3 ಕೂಡ ವಿಷಮ ಸ್ಥಿತಿಯಲ್ಲಿ ಸೇರಿದಾಗ ಈ ಬದುಕು. ಯಾಕೆಂದರೆ ಸಮಾನವಾಗಿದ್ದಾಗ ಸಂಘರ್ಷ ಇರೋದಿಲ್ಲ. ಸಂಘರ್ಷ ಇದ್ರೆ ಮಾತ್ರ ಈ ಬದುಕು ಚಾಲನೆಗೊಳ್ಳುತ್ತೆ. ಆದ್ದರಿಂದ ಈ ತ್ರಿಗುಣಗಳು ಬೇಕು ಮನುಷ್ಯನ ಬದುಕಲ್ಲಿ. ಯಾಕೆಂದರೆ ಶುದ್ಧವಾಗಿರುವಂಥ ಸತ್ವ ಸಿಕ್ಕೋದಿಲ್ಲ, ಶುದ್ಧವಾಗಿರುವಂಥ ರಜೋಗುಣ ಸಿಕ್ಕೋದಿಲ್ಲ, ಶುದ್ಧವಾಗಿರುವಂಥ ತಮಸ್ಸು ಕೂಡ ಸಿಕ್ಕೋದಿಲ್ಲ. ಈ ಮುಖ್ಯವಾಗಿರುವಂಥ ಬದುಕಿನಲ್ಲಿ ಮುಖ್ಯ ಪಾತ್ರ ವಹಿಸುವಂತಹ ಈ ಗುಣಗಳ ಅಧಿಷ್ಠಾತ್ರಿಯಾಗಿರುವಂತಹ ಆ ತಾಯಿಯನ್ನು, ಮಹಾದೇವಿಯನ್ನು ಅರ್ಚನೆ ಮಾಡುವಂತಹ ಕಾಲ ಇದು. 9 ದಿನಗಳ ಕಾಲ ನವರಾತ್ರಿ. ಸಾಮಾನ್ಯವಾಗಿ ಉಳಿದ ದೇವತೆಗಳನ್ನು ನಾವು ಆರಾಧಿಸುವುದು, ಅರ್ಚಿಸುವುದು ಹಗಲಿನಲ್ಲಿ. ಆದರೆ ರಾತ್ರಿ ಬರುವುದು ವಿಶೇಷ. ಒಂದು ಶಿವರಾತ್ರಿ ಬರುತ್ತೆ, ಮತ್ತೊಂದು ನವರಾತ್ರಿ ಬರುತ್ತೆ. ಅಂದರೆ ರಾತ್ರಿ ಅಂದರೆ ನಮ್ಮ ದೃಷ್ಟಿಯಲ್ಲಿ ಅದು ಅಂಧಕಾರ ಅನ್ನುವಂಥ ತಿಳುವಳಿಕೆ ನಮಗಿದೆ. ಆದರೆ ಆ ರಾತ್ರಿ ಮಂಗಳದ ಬೆಳಗೂ ಕೂಡ ಹೌದು. ಮುಂದಿನ ಬೆಳಕನ್ನು ಕೊಡುವಂತಹ ರಾತ್ರಿಯ ಕೊನೆಯ ಘಟ್ಟ. ಯಾಕೆಂದರೆ ನಮಗೆ ಬೆಳಕಿನ ಮಹತ್ವ ಗೊತ್ತಾಗಬೇಕಾಗಿದ್ದರೆ ರಾತ್ರಿ ಗೊತ್ತಾಗಿರಬೇಕಾಗುತ್ತೆ. ಬೆಳಕು ಮೂಡಬೇಕಾಗಿದ್ದರೆ ರಾತ್ರಿ ಇರಬೇಕು. ಆ ಹಿನ್ನೆಲೆಯಲ್ಲಿ ಹಾಗೆಯೇ ಈ ಲೋಕ ಮಾತೆಯಾಗಿರುವಂತಹ ದೇವಿ ಅನೇಕ ರೂಪದಿಂದ, ಅಂದರೆ 9 ರೂಪಗಳಿಂದ, 3 ಗುಣಗಳು, 9 ರೂಪಗಳು. ಈ 9 ದಿನಗಳ ಕಾಲ ನಾವು ಅವರನ್ನು ಬೇರೆ ಬೇರೆ ರೂಪದಿಂದ ಆರಾಧನೆ ಮಾಡ್ತೇವೆ.
ಯೋಗನಿದ್ರಾ, ದೇವಜಾತ, ಮಹಿಷಾಸುರಮರ್ದಿನಿ ಮೊದಲಾಗಿರುವಂಥ 9 ರೂಪಗಳಿದೆ. ಚಂಡಮುಂಡ ವಿನಾಶಿನಿ ಅಂತ ಬರುತ್ತೆ, ಶುಂಭ ದುರ್ಗಾ ಅಂತ ಬರುತ್ತೆ, ನಿಶುಂಭ ದುರ್ಗಾ ಅಂತ, ಹೀಗೆ 9 ರೂಪಗಳಿಂದ ನಾವು ಆರಾಧಿಸ್ತೇವೆ. ಇದಕ್ಕೆ ನಮ್ಮ ಪ್ರಾಚೀನರು ಮಾರ್ಕಂಡೇಯ ಪುರಾಣದ ಒಂದು ಸಂದರ್ಭವನ್ನು ಆಧಾರವಾಗಿ ಕೊಡ್ತಾರೆ. ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ಸಪ್ತಶತಿ ಅಂತ ನಾವು ಕರಿತೇವೆ. ಮಂತ್ರಾತ್ಮಕವಾಗಿರುವುದು ಒಟ್ಟು 700 ಮಂತ್ರಗಳು. ಅದರಲ್ಲಿ ವಿಶೇಷವಾಗಿ ನವರಾತ್ರಿಯ ಸಂದರ್ಭ ಉಳಿದ ಕಾಲದಲ್ಲೂ ಕೂಡ ಆ ದೇವಿಯ ಅನುಗ್ರಹಕ್ಕೋಸ್ಕರ ನಾವು ಅದನ್ನು ಆಚರಿಸೋದುಂಟು, ಅದನ್ನು ಪಠನ ಮಾಡೋದುಂಟು, ಪಾರಾಯಣ ಮಾಡೋದುಂಟು. ಆದರೆ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡ್ತೇವೆ. ಅಲ್ಲಿ ಉಕ್ತವಾಗಿರುವಂತಹ ರೀತಿಯಲ್ಲಿ ಯೋಗನಿದ್ರಾ, ದೇವಜಾತ, ಮಹಿಷಾಸುರಮರ್ದಿನಿ ಎನ್ನುವಂತಹ ರೂಪಗಳನ್ನು ತೆಗೆದುಕೊಳ್ತಾರೆ ಅವರು. ಯೋಗನಿದ್ರಾ ಅಂದರೆ ಯೋಗ ಮತ್ತು ನಿದ್ರಾ ಎರಡರ ಸಂಯೋಜನೆಯಿಂದ ಉಂಟಾಗಿರುವಂತಹ ಪದ ಅದು. ಯೋಗನಿದ್ರಾ ಅಂದರೆ ಮತ್ತೇನಿಲ್ಲ, ಅದು ತಾಮಸಿ ಗುಣ, ತಮಸ್ಸು. ಮೊದಲು ವಾಸ್ತವವಾಗಿ ನಾವು ಸತ್ವ, ರಜಸ್ಸು, ತಮಸ್ಸು ಅಂತ ಹೇಳ್ತೇವೆ. ಅದಿಲ್ಲಾಗುವಾಗ ವ್ಯತ್ಯಸ್ತವಾಗುತ್ತೆ. ತಮಸ್ಸು ಮೊದಲು ಬರುತ್ತೆ, ಆಮೇಲೆ ರಜೋಗುಣ ಬರುತ್ತೆ, ಆಮೇಲೆ ಸತ್ವಗುಣ ಬರುತ್ತೆ. ಸರಸ್ವತಿ ರೂಪವಾಗಿರುವಂತಹ ದೇವಿಯಲ್ಲಿ ಅದರ ಅಂತ್ಯವಾಗುತ್ತೆ. ಹೀಗೆ ತಮಸ್ಸನ್ನು, ನಮ್ಮ ಬದುಕಿನ ತಮಸ್ಸನ್ನು ನಾವು ಗೆಲ್ಲಬೇಕು. ಆಮೇಲೆ ರಜೋಗುಣವನ್ನು ದಾಟಿ ನಾವು ಸತ್ವದಲ್ಲಿ ಹೋಗಿ ಅಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅನ್ನೋದು ಈ ಒಂದು ಕಥೆಯ ಹಿನ್ನೆಲೆ, ಅದರ ಇದು ಕೂಡ ಸಂದೇಶವೂ ಕೂಡ. ಇಲ್ಲಿ ಕಥೆ ಪ್ರಾರಂಭ ಆಗೋದು ಹೀಗೆ. ಮಾರ್ಕಂಡೇಯ ಪುರಾಣದಲ್ಲಿ ಸುರಥ ಎನ್ನುವಂಥ ಒಬ್ಬ ರಾಜ ಇದ್ದ. ಹೆಸರು ನೆನಪಿಟ್ಕೊಳ್ಳಿ, ಸುರಥ ಅಂತ ರಾಜ. ಒಳ್ಳೆಯ ರೀತಿಯಿಂದ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದ ಆತ. ಆ ಸಂದರ್ಭದಲ್ಲಿ ಅವನ ಶತ್ರುಗಳು ಅವನ ನಗರದ ಮೇಲೆ ದಾಳಿಯನ್ನು ಮಾಡ್ತಾರೆ. ಕೋಲಾ ವಿಧ್ವಂಸಿನಸ್ತದ ಅಂತ ಅವರು ಹೇಳ್ತಾರೆ. ಅವರು ದಾಳಿ ಮಾಡಿ ಇವನ ಸರ್ವಸ್ವವನ್ನು ಕೂಡ ಅಪಹಾರ ಮಾಡ್ತಾರೆ. ಇವನವರಾಗಿದ್ದ ಅಂತ ಮಂತ್ರಿಗಳು ಇಲ್ಲರೆಲ್ಲರೂ ಕೂಡ ಶತ್ರು ಪಕ್ಷವನ್ನು ಸೇರಿ ಅಸಹಾಯಕನಾಗಿರುವಂಥ ಸ್ಥಿತಿ ಬಂದುಬಿಡುತ್ತೆ ಅವನಿಗೆ. ಅವನ ಬಲ ಹೋಗುತ್ತೆ, ಕೋಶ ಹೋಗುತ್ತೆ, ಎಲ್ಲವೂ ಕೂಡ ಹೋಗುತ್ತೆ. ಏಕಾಕಿ ಹಯಮ ಆರುಹ್ಯ ಜಗಾಮ ಗಹನಮ್ಮನಂ ಅಂತ ಹೇಳ್ತಾರೆ. ಒಬ್ಬನೇ ಈ ಚಿಂತೆಯಿಂದಾಗ ಆತ ಏನು ಮಾಡ್ತಾನೆ ಅಂದರೆ ಏಕಾಕಿಯಾಗಿ ಕುದುರೆಯನ್ನು ಏರಿ ಕಾಡಿ ಹೋಗ್ತಾರೆ. ಕಾಡಿ ಹೋದಾಗ ಅಲ್ಲಿ ಮತ್ತೆ ಸುಮೇಧ ಎನ್ನುವಂಥ ಒಂದು ಋಷಿ ಇರುತ್ತೆ. ಈ ಹೆಸರು ಕೂಡ ಮುಖ್ಯ, ನೆನಪಿಟ್ಕೊಳ್ಳಿ. ಸುಮೇಧ ಅಂತ ಋಷಿಯ ಹೆಸರು. ಆ ಸುಮೇಧ ಋಷಿಯ ಆಶ್ರಮಕ್ಕೆ ಹೋಗ್ತಾನೆ. ಆ ಋಷಿ ಇವನಿಗೆ ಆತಿಥ್ಯವನ್ನು ಮಾಡಿದ. ಆಮೇಲೆ ತನ್ನೊಳಗೆ ತಾನು ವಿಚಾರ ಮಾಡ್ತಾ, ತನ್ನ ಸ್ಥಿತಿಯ ಬಗ್ಗೆ, ತನ್ನ ಅಸಹಾಯಕತೆಯ ಬಗ್ಗೆ, ತನ್ನ ರಾಜ್ಯದ ಬಗ್ಗೆ ಚಿಂತಿಸ್ತಾ ಅಡ್ಡಾಡ್ತಾ ಇರುವಾಗ ಅಲ್ಲೇ ಒಬ್ಬ ವೈಶ್ಯನನ್ನು ನೋಡ್ತಾನಲ್ಲ. ಆತನ ಹೆಸರು ಸಮಾಧಿ. ಸಮಾಧಿನ ವೈಶ್ಯೋಹಂ ಅಂತ ಹೇಳ್ತಾನೆ. ಇವರು ಪ್ರಶ್ನೆ ಮಾಡ್ತಾನೆ ರಾಜ, ಏನಪ್ಪ ಈ ಅರಣ್ಯದಲ್ಲಿ ಏಕಾಕಿಯಾಗಿ ನೀನು ತಿರುಗಾಡ್ತಾ ಇದ್ದೀಯಾ, ಏನು ನೀನು ಯಾರು, ಎಲ್ಲಿಂದ ಬಂದವರು? ಅವನು ಹೇಳ್ದ, ನಾನು ಸಮಾಧಿ ಎನ್ನುವಂಥ ವೈಶ್ಯ. ಆದರೆ ನನ್ನ ಕುಟುಂಬದವರು, ನನ್ನ ಪತ್ನಿ ಪುತ್ರರು ಧನಲುಬ್ಧರಾಗಿ ಧನದ ಮೇಲಿನ ಮೋಹದಿಂದ ನನ್ನನ್ನು ಮನೆಯಿಂದ ಹೊರಗಾಕಿದ್ದಾರೆ. ಅಸಹಾಯಕನಾಗಿ ಈಗ ಅರಣ್ಯದಲ್ಲಿ ಅಲ್ಲಾಡ್ತಾ ಇದ್ದೇನೆ ಅಂತ ಹೇಳಿ ಆಶ್ಚರ್ಯ ಆಗುತ್ತೆ. ಸರಿ, ಅವರೊಳಗೆ ಮಾತಾಡಿಕೊಂಡು ಇದಕ್ಕೆ ಕಾರಣ ಏನು ಅಂತ ಜಿಜ್ಞಾಸೆ ಬಂದು ಅದನ್ನು ಕೇಳಲಿಕ್ಕೆ ಅಂತ ಪುನಃ ಆ ಋಷಿ ಹತ್ರ ಬರ್ತಾರೆ, ಸುಮೇಧ ಋಷಿ ಹತ್ರನೇ ಬರ್ತಾರೆ. ಬಂದು ರಾಜ ಕೇಳ್ತಾನೆ, ನಾನು ಜ್ಞಾನ ರೀತಿ ತಿಳ್ಕೊಂಡವನು, ನನಗೆ ಜ್ಞಾನ ಇದೆ, ಚೆನ್ನಾಗಿ ತಿಳ್ಕೊಂಡವನು, ಅದನ್ನೇ ಹೇಳ್ತಾನಂತ. ಏನು ವಿವೇಕಾನಂದಸ್ಯ ಮೂಢತ, ನನ್ನಂಥ ವಿವೇಕವಂತನಾಗಿಯೂ ಕೂಡ ಮೂಢತೆ ಎನ್ನುವುದು ಆವೇಶಗೊಳ್ಳುತ್ತೆ, ನನ್ನೊಳಗೆ ಪ್ರವೇಶ ಮಾಡುತ್ತೆ. ನಾನು ನನ್ನದು ಅಂತ ಅಹಂಕಾರ ಬಿಟ್ಟು ಹೋಗುವುದಿಲ್ಲ. ಅಷ್ಟೇ ಅಲ್ಲ, ಈ ವೈಶ್ಯ ಇವನು ಮನೆಯಿಂದ ಹೊರಗಾಕಿದ್ದಾರೆ. ಆದರೂ ಕೂಡ ಈಗಲೂ ಕೂಡ ಅವನು ಚಿಂತೆ ಮಾಡ್ತಾ ಇರೋದು ಮನೆಯಲ್ಲಿ ಹೆಂಡತಿ ಮಕ್ಕಳು ಹೇಗಿದ್ದಾರೆ, ಮಕ್ಕಳು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಇರುವಂತ ಚಿಂತೆ ಮಾಡ್ತಾ ಇದ್ದಾನೆ. ಕಾರಣ ಏನು ಸ್ವಾಮಿ ಇದಕ್ಕೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ವಿಸ್ತಾರವಾಗಿ ಸುಮೇಧ ಋಷಿ ಆ ಮಹಾಮಾಯೆಯ ಸ್ವರೂಪವನ್ನು ಹೇಳ್ತಾನೆ. ಇದು ಮಾಯೆಯ ಒಂದು ಪರಿಣಾಮ. ಮಹಾಮಾಯೆ ಎನ್ನುವುದು ಈ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ. ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಮಹಾಮಾಯೆ ಪ್ರವೃತ್ತಿಯನ್ನು ಮಾಡ್ತಾಳೆ. ಇಲ್ಲಿ ಮಾತ್ರ ಅಲ್ಲ, ಅದು ಸ್ವಭಾವವೇ ಅದು ಅಂತ ಆತ ಈ ಕಥೆಯೊಳಗೆ ಮತ್ತೊಂದು ಕಥೆ ಶುರುವಾಗುತ್ತೆ. ಅವರು ಹೇಳೋದು ವಿಷ್ಣುವಿನ ಕಥೆಯನ್ನು ಶುರು ಮಾಡ್ತಾರೆ. ಮಹಾವಿಷ್ಣು ಒಮ್ಮೆ ಕಲ್ಪಾಂತದಲ್ಲಿ ಪ್ರಳಯ ಕಾಲದ ಕೊನೆಯಲ್ಲಿ ದೀರ್ಘ ನಿದ್ದೆಗೆ ಹೋಗ್ತಾನೆ. ಎಂದಿನಂತೆ ನಿದ್ದೆಗೆ ಹೋಗ್ತಾನೆ. ನಿದ್ದೆಗೆ ಹೋದಾಗ ಆ ಸಂದರ್ಭದಲ್ಲಿ ಸೃಷ್ಟಿ ಆಗಬೇಕು. ಸೃಷ್ಟಿಕಾಲದ ಪ್ರಾರಂಭದಲ್ಲಿ ನಾಭಿಕಮಲದಿಂದ ಬ್ರಹ್ಮ ಉತ್ಪತ್ತಿಯಾಗಿದ್ದಾನೆ. ಆಗ ಅವನ ಕಿವಿಯಿಂದ ಮಧು ಮತ್ತು ಕೈಟಭ ಎನ್ನುವಂಥ ರಾಕ್ಷಸರು ಹುಟ್ಟಿ ಬಂದಂತೆ. ಸೃಷ್ಟಿ ಆಗಬೇಕಷ್ಟೇ ಇಲ್ಲ, ನಾಭಿಕದಿಂದ ಬ್ರಹ್ಮ ಸೃಷ್ಟಿಯಾಗಿದೆ. ಆ ಸೃಷ್ಟಿ ಆಗ್ತಾ ಇದ್ದಾಗೇನೆ ಮುಂದಿನ ಸೃಷ್ಟಿ ಕಾರ್ಯ ಪ್ರಾರಂಭ ಆಗೋದ್ರೊಳಗೇನೆ ಆ ಸೃಷ್ಟಿ ಕಾರ್ಯವನ್ನು ವಿನಾಶ ಮಾಡುವಂಥ ರಾಕ್ಷಸ ಉತ್ಪತ್ತಿಯಾಗಿದ್ದಾರೆ. ಇದು ಲೋಕದ ನಿಯಮ. ಯಾಕೆಂದ್ರೆ ಒಳ್ಳೆಯದು ಅಂತ ಎಲ್ಲಿ ಬರುತ್ತೋ ಅದನ್ನು ಹಾಳು ಹೇಳುವವರು ಅದಕ್ಕಿಂತ ಮೊದಲೇ ಸಿದ್ಧರಾಗಿರ್ತಾರೆ. ಇದು ನಮ್ಮೆಲ್ಲರ ಅನುಭವಕ್ಕೂ ಕೂಡ ಸದಾಕಾಲ ಬರುವಂತಹ ಸತ್ಯ. ಅವರು ಸಿದ್ಧರಾಗಿದ್ರು. ಅವರು ಅವನು ಬ್ರಹ್ಮನನ್ನ ಕೊಲ್ಲಿಕ್ಕೆ ಅಂತ ಹೊರಡ್ತಾರೆ.
ಆಗ ಭೀತನಾಗಿರುವ ಬ್ರಹ್ಮ ಆತ ಈ ಮಹಾಮಾಯಿಯನ್ನ ಯೋಗ ನಿದ್ರೆ, ಯಾಕೆಂದ್ರೆ ಯೋಗ ನಿದ್ರೆ ಆವರಿಸಿದೆ ಮಹಾವಿಷ್ಣುವನ್ನು. ನಿದ್ದೆ ಅಂದರೆ ನಮ್ಮ ಹೃದಯ ಸ್ಥಾನವನ್ನು ತಮೋಗುಣ ಪ್ರವೇಶವನ್ನು ಮಾಡಿದಾಗ ನಮಗೆ ನಿದ್ದೆ ಬರುತ್ತೆ. ಇದು ನಾವು ಪ್ರತಿನಿತ್ಯ ಕೂಡ ಸಾಯ್ತಾ ಇರ್ತೇವೆ, ನಿಮ್ಗೆ ಗೊತ್ತಿದೆ. ನಿದ್ದೆ ಅನ್ನೋದು ಪ್ರತಿನಿತ್ಯದ ಸಾವು. ಯಾಕೆಂದ್ರೆ ಆ ಸಾವು ಬರದೇ ಇದ್ರೆ ನಾವು ಒಂದು ಸಮಯ ಬೆಳಗ್ಗೆ ಎಂದಿನಂತೆ ಎದ್ದು ನಮ್ಮ ದಿನಕೃತ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಿದ್ದೆ ಬೇಕೇ ಬೇಕು. ನಿದ್ದೆಯನ್ನು ಟಾನಿಕ್ಕಿದ್ದಾರೆ, ಅದು ಬೇಕು, ಅಗತ್ಯ. ಆ ತಮೋಗುಣ ಅನ್ನೋದು ಹೋದಾಗ ಅದು ಆ ನಿದ್ದೆ ಅನ್ನೋದು ಉದ್ಭವ ಆಗುತ್ತೆ ನಮ್ಮಲ್ಲಿ. ಹಾಗೆ ಯೋಗ ನಿದ್ರೆ ಆಕೆಯನ್ನ ವಿಷ್ಣುವನ್ನ ವ್ಯಾಪಿಸಿಕೊಂಡಿದ್ರು. ಅವಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಾನಾತ. ಹೀಗಾಗಿದೆ, ನನ್ನನ್ನು ಕೊಲ್ಲಲಿಕ್ಕೆ ಬರ್ತಾ ಇದ್ದಾರೆ ರಾಕ್ಷಸರು, ಮಧು ಮತ್ತು ಕೈಟಭ ಅಂತ ಇಬ್ಬರು ರಾಕ್ಷಸರು. ಅವರ ಕಿವಿಯ ಕುಗ್ಗಿಯಿಂದ, ನಾವು ಕುಗ್ಗಿ ಅಂತ ಕರಿತೇವೆ, ಕರ್ಣಮಲ ಅಂತ ಸಂಸ್ಕೃತದ ಹೆಸರು ಮಧು. ಅಹಮೇವ ಶೂರಃ ಇತಿ ಮನ್ಯತೆಯ ಇತಿ ಮಧು ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಅವನ ಹೆಸರು ಮಧು. ಮಧು ಅಂದರೆ ತುಂಬ ಪ್ರಿಯವಾಗಿರುವುದು, ಸಿಹಿಯಾಗಿರುವುದು. ಆ ವಾಸ್ತವಿಕ ಗುಣ ಅವನದ್ದು ಆಗಲ್ಲ. ಮತ್ತೊಬ್ಬ ಕೈಟಭ, ಇಂದ್ರನ ಚಾಪ ಅಂದರೆ ಕಾಮನ ಬಿಲ್ಲಿನಂತೆ ಬಣ್ಣ ಉಳ್ಳವನು, ಅದು ಕೀಟಭ. ಅದರಿಂದ ಉತ್ಪತ್ತಿಯಾದವನು ಕೈಟಭ. ಇದಕ್ಕೆ ಬೇರೊಂದು ಅರ್ಥ ಇದೆ, ನಿಧಾನವಾಗಿ ತಿಳ್ಕೊಳ್ಳೋಣ. ಹೀಗೆ ಅವರಿಬ್ಬರು ರಾಕ್ಷಸರು ಅವರನ್ನ ಬ್ರಹ್ಮನನ್ನು ಕೊಲ್ಲಿಕ್ಕೆ ಉದ್ಯುಕ್ತರಾಗಿರ್ತಾರೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ ವಿನೀತರಾಗಿ. ಹಾಗೆ ಪ್ರಾರ್ಥನೆಯನ್ನ ಮಾಡಿದಾಗ ಅನೇಕ ಸ್ತೋತ್ರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ನೆನ್ಬಿಟ್ಟು ರಕ್ಷಣೆ ಇಲ್ಲ. ದಯವಿಟ್ಟು ನೀನೇನು ಮಾಡಬೇಕು ಅಂದರೆ ಈ ವಿಷ್ಣುವಿನ ಯಾವ ಮಾಯಾ ರೂಪದಲ್ಲಿ ಆವರಿಸಿದೆಯಾ ಅಲ್ಲಿಂದ ಹೊರಗಡೆ ಬಾ, ಬಂದು ನನ್ನನ್ನು ರಕ್ಷಿಸಬೇಕು ಮತ್ತು ಇವರಿಬ್ಬರನ್ನು ಕೂಡ ಸಂಹರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಯೋಗ ನಿದ್ರೆ ಅನ್ನೋದು ಮುಖ, ನಾಸಿಕ, ಉರ ಪ್ರದೇಶ, ಹೃದಯ ಇವೆಲ್ಲಕ್ಕಿಂತ ಹೊರಗಡೆ ಬಂದು ವಿಷ್ಣು ಜಾಗೃತನಾದ. ವಿಷ್ಣು ಜಾಗೃತನಾಗ್ತಾನೆ, ಯುದ್ಧ ಮಾಡ್ತಾನೆ. ಅವನು ನೋಡ್ತಾನೆ ಅವರನ್ನು. ಇವರು ಬ್ರಹ್ಮನ ಕೊಲ್ಲಿಗೆ ಉದ್ಯುಕ್ತರಾಗಿದ್ದಾರೆ. ಅದನ್ನು ನೋಡಿ ಆತ ಯುದ್ಧ ಮಾಡ್ತಾರೆ. ಆಗ ಅವರು ಕೇಳ್ತಾರೆ, ಅವರು ಮೋಹಿತರಾಗಿದ್ದರು ಮಾಯೆಯಿಂದ. ಅವ್ರು ಕೇಳುವ ಪ್ರಶ್ನೆ ಇಷ್ಟೇ, ನಾವು ಸಂತುಷ್ಟರಾಗಿದ್ದೇವೆ ನಿನ್ನ ಪರಾಕ್ರಮದ ವಿಷಯದಲ್ಲಿ, ನಿನಗೇನಾದ್ರೂ ವರ ಬೇಕು ಅಂತ ಕೇಳಿ. ನಾವು ವರ ಕೇಳೋದು ಪರಮಾತ್ಮನ ಹತ್ರ, ಅವರು ಪರಮಾತ್ಮನಿಗೆ ವರವನ್ನು ಕೊಡ್ಲಿಕ್ಕೆ ಹೊರಡ್ತಾರೆ. ಅವರಿಬ್ಬರು ಕೂಡ ಮಧುಕೇಟರು. ಆಯ್ತು ಅಂತ ಒಪ್ಕೊಂಡ, ಪರಮಾತ್ಮ ಒಪ್ಕೊಳ್ತಾನೆ. ಆಯ್ತು, ನೀವು ಕೊಡೋದೇ ಸತ್ಯ ಆಗಿದೆ, ಒಂದು ವರವನ್ನು ಕೊಡಬೇಕು, ನೀವು ನನ್ನಿಂದ ಒದ್ದರಾಗಬೇಕು, ಅಂದ್ರೆ ನಾನು ನಿಮ್ಮನ್ನ ಸಂಹರಿಸಬೇಕು. ಇಷ್ಟೊಳಗೆ 5,000 ವರ್ಷಗಳ ಕಾಲ ಯುದ್ಧ ನಡೆದಿದೆ. ಬಾಹುಪ್ರಾರಣಾಯುಧ, ಕೇವಲ ಬಾಹುವಿಂದ ಯುದ್ಧ ಮಾಡ್ತಾನೆ ವಿಷ್ಣು. ಆದರೆ ಅವನು ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಬರುವಂಥ ಮಾತು. ಆಮೇಲೆ ಗೊತ್ತಾಗುತ್ತೆ ಅವರಿಗೆ, ನಾವು ಮೋಸ ಹೋಗಿದ್ದೇವೆ. ಯಾಕೆಂದ್ರೆ ನಿನ್ನಿಂದ ನಾವು ಒದ್ದರಾಗಬೇಕು ಅಂತ ಒಪ್ಕೊಂಡಾಗಾಯ್ತು. ವಿಷ್ಣು ಇವರನ್ನು ವಧೆ ಮಾಡ್ತಾನೆ. ಆಗ ನೋಡ್ತಾರೆ ಅವರು ಸುತ್ತಮುತ್ತ ಎಲ್ಲ ಕಡೆಗೂ ಸರ್ವ ಮಾಪಮಯಿಂದ ಎಲ್ಲ ಕಡೆಗೆ ನಾವು ಹೇಳ್ತೇವೆ ಕಲ್ಪಾಂತದಲ್ಲಿ ಎಲ್ಲ ಕಡೆ ಕೂಡ ನೀರು ತುಂಬಿಕೊಂಡಿರುತ್ತೆ. ಅವನು ಮಾತ್ರ ಇರುವವನು ಶೇಷಶಯನಾಗಿ ಶ್ರೀ ವಿಷ್ಣು. ಅದು ನೋಡಿದ್ರು. ಆಗ ಒಂದು ನೆನಪಾಯ್ತು ಅವರು, ಒಂದು ಸಣ್ಣ ಅಮೆಂಡ್ಮೆಂಟ್ ಮಾಡ್ತಾರೆ, ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಏನು ಆಗ್ಬೋದು, ನನ್ನ ಕೊಲ್ಬೋದು, ನೀನು ನಮ್ಮನ್ನು ಕೊಲ್ಬೋದು, ನಾವು ಒಪ್ಕೊಂಡಿದ್ದೆ, ಹೊರ ಕೊಟ್ಟಿದ್ದೇವೆ. ಆದರೆ ಎಲ್ಲಿ ನೀರಿಲ್ಲ, ನೆಲ ಮಾತ್ರ ಇದೆ, ಎಲ್ಲಿ ನೆಲ ನೀರಿಂದ ಆವರಿಸಿಲ್ಲ ಅಲ್ಲಿ ನನ್ನನ್ನು ಕೊಲ್ಬೋದು ನೀವು ಅಂತ ಒಂದು ಕಂಡೀಷನ್ ಮಾಡ್ತಾರೆ. ಆಯ್ತು ಒಪ್ಕೊಂಡ್ರೆ ಒಪ್ಕೊಳ್ತಾನೆ. ಆಮೇಲೆ ಅವರನ್ನು ಜಗಾನ ಶಿರಸೀತೆಯು ಜಗನಿ, ಅವನ ಮಹಾವಿಷ್ಣುವಿನ, ಈಗ ನಮಗೆಲ್ಲಾದರೂ ಅದು ಪೂರ್ತಿಯಾಗಿ ನೀರು ಕಂಡು ಬರುತ್ತೆ. ಅದರಲ್ಲಿ ಮಹಾವಿಷ್ಣುವಾಗ ನೀರು ಆ ಪ್ರದೇಶದಲ್ಲಿ ಇರಲಿಲ್ಲ. ಅವನ ಜಗನ ಪ್ರದೇಶವನ್ನು ಮುಟ್ಟುವಷ್ಟು ನೀರು ಇರಲಿಲ್ಲ. ಇನ್ನೊಂದು ನಮ್ಮ ಕಟಿ ಪ್ರದೇಶವನ್ನು ಅದಕ್ಕೆ ಪಾರ್ಥಿವ ಅಂತ ಕರೀತಾರೆ. ಯಾಕೆಂದರೆ ನಮ್ಮ ಶರೀರ ಪಂಚಭೂತದಿಂದ ಸೃಷ್ಟಿಯಾಗಿರುವುದು. ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಭೂತಗಳಿಗೆ ಸಂಬಂಧಿಸಿದೆ. ಈ ಜಗನ ಅನ್ನೋದು ಪೃಥ್ವಿಗೆ ಸಂಬಂಧಿಸಿರೋದು. ಹಾಗೆ ಅವ್ರ ಮಾತು ಸುಳ್ಳಾಗಬಾರ್ದು, ತಾನು ಕೇಳಿದಂತೆ ನಡಿಬೇಕು. ಹಾಗಾಗಿ ಅವರ ಮಾತನ್ನು ಸತ್ಯವಾಗಿಸಲಿಕ್ಕೋಸ್ಕರ ತನ್ನ ತೊಡೆಯ ಮೇಲೆ ಅವರನ್ನಿಟ್ಕೊಂಡು, ತೊಡೆಯ ಮೇಲೆ ಅಂದರೆ ತನ್ನ ಕಟಿ ಪ್ರದೇಶದಲ್ಲಿ ಇಟ್ಕೊಂಡು ಅವರ ಚಕ್ರದಿಂದ ಅವರ ಕುತ್ತಿಗೆಯನ್ನು ಕತ್ತರಿಸಿ ಹಾಕ್ತಾನೆ. ಹೀಗೆ ಅವರಿಬ್ಬರ ನಾಶವಾಗುತ್ತೆ. ಇನ್ನು ಪುರಾಣಾಂತರಗಳಲ್ಲಿ ಬರುತ್ತೆ, ಅದೇ ಅವರ ಮಧುಕೇಟವರ ಮೇಧಸ್ಸಿನಿಂದ ಈ ಭೂಮಿ ಸೃಷ್ಟಿಯಾಯಿತು. ಆದ್ದರಿಂದಾಗಿ ಇದಕ್ಕೆ ಮೇದಿನಿ ಅಂತ ಹೆಸರು ಅನ್ನುವಂಥದ್ದು ಅದು ಪುರಾಣಾಂತರಗಳಲ್ಲಿ ಉಲ್ಲೇಖ ಇದೆ, ಅಲ್ಲಿಲ್ಲ. ಹೀಗೆ ಇದು ಯೋಗನಿದ್ರಾ ಅನ್ನುವ ದೇವಿಯ ಲೋಕಮಾತೆಯ ಕಥಾ, ಅವಳ ಚರಿತ್ರೆ ತುಂಬ ವಿಸ್ತಾರವಾಗಿದೆ. ನಾನು ತುಂಬ ಸಂಕ್ಷಿಪ್ತವಾಗಿ ಇದನ್ನು ನಿಮಗೆ ಹೇಳಿದ್ದೇನೆ. ಅಲ್ಲಿ ವಿಶೇಷವಾದ ಘಟನೆಗಳಿಲ್ಲ, ಸ್ತೋತ್ರ ಮಾಡುವಂಥ ಒಂದಷ್ಟು ಸಂದರ್ಭ ಇದೆ ಅಷ್ಟೇ. ಆದರೆ ಈ ಕಥೆ ಪುರಾಣದ ಕಥೆ ದೇವಿಗೆ ಸಂಬಂಧಪಟ್ಟಿದ್ದು ಅಂತ ಕೆನ್ನೆ ತಟ್ಟಿ ನಮಸ್ಕರಿಸುವವರಿಗೆ ಏನು ತೊಂದರೆ ಇಲ್ಲ, ಸಾಕು, ಇಷ್ಟು ಸಾಕು. ಆದರೆ ನಾನು ಮೊದಲೇ ಹೇಳಿದಾಗ ನಮ್ಮ ಯಾವ ಸಾಹಿತ್ಯದ ಯಾವ ವಾಗ್ಮಯ ಪ್ರಕಾರವೂ ಕೂಡ ಕೇವಲ ಕಥೆ ಹೇಳಲಿಕ್ಕೆ ಹೊರಟಿಲ್ಲ, ಅದರ ಒಂದು ಸಂದೇಶ ಇರುತ್ತೆ.
ಅದು ನಮ್ಮ ಬದುಕಿಗೆ ರೆಲೆವೆಂಟ್ ಆಗಿರುವಂಥ ಯಾವುದೋ ಒಂದು ಪ್ರಿನ್ಸಿಪಲ್ ಇರುತ್ತೆ, ತತ್ವ ಇರುತ್ತೆ ಅನ್ನೋದನ್ನು ಉದ್ದೇಶವಾಗಿ ಇಟ್ಕೊಂಡ್ರೆ ಇದಕ್ಕಿಂತ ಭಿನ್ನವಾಗಿ ಇನ್ನೊಂದು ಏನು ಅನ್ನುವಂಥ ಪ್ರಶ್ನೆ ಬಂದಿರ್ತದೆ. ಯಾಕೆಂದರೆ ಸಂದರ್ಭ ಇಲ್ಲ ಅಂತ ಕಿವಿಗಳಿಂದ 2 ಜನ ರಾಕ್ಷಸರು ಬರೋದು, ಅದು ಕಿವಿಯ ಕನ್ನಡ ಮರದಿಂದ ಅಂತಿರ್ತಾರೆ. ಕಿವಿಯ ಕುಗ್ಗಿಯಿಂದ 2 ಜನ ರಾಕ್ಷಸ ಉತ್ಪತ್ತಿ ಆಗೋದು ಏನು ಅರ್ಥ? ಇದಕ್ಕೆ ಏನಾದ್ರು ಅರ್ಥ ಇರಬೇಕಲ್ಲ. ಹಾಗೆ ಒಪ್ಕೊಳ್ಳೋದಾಗ ನಮ್ಗೇನು ಬೇಸರಿಲ್ಲ, ಅದು ಕಥೆ ಅಂತ ಇಟ್ಕೊಳ್ಳೋಣ. ಅದು ದೇವಿ ಮಾತಿನಿಂದ ಯಕ್ಷಗಾನ ಬಯಲಾಟು ಬೇಕಷ್ಟು ಮಾಡ್ತಾರೆ, ಅದು ಪೂರ್ತಿಯಾಗಿ ನಡೆಯುತ್ತೆ, ಅದು ಶ್ರದ್ಧಾಳುಗಳ ವಿಷಯ. ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ವಿಚಾರ ಮಾಡೋದಾದ್ರೆ ಅದಕ್ಕೆ ನಾನು ಹೇಳಿದ್ದೇನೆ, ಈ ಹೆಸರು ನೆನಪಿಟ್ಕೊಳ್ಳಿ ಅಂತ ನಾನು ಹೇಳಿದೆ. ಸುರಥ ಅಂತ ಇದ್ದಾನೆ. ಸುರಥ ಅಂದರೆ ರಥ, ಶರೀರಕ್ಕೆ, ನಮ್ಮ ಶರೀರಕ್ಕೆ ರಥ ಅಂತ ಹೆಸರು. ಆತ್ಮಾನಂಬಿತಿ ಅಂತ ನಾವು ಹೇಳ್ತೇವೆ. ನನಗೆ ಶರೀರಕ್ಕೆ ದಶರಥ, ಉದಾಹರಣೆಗೆ ನಾನು ನಿಮ್ಗೆ ಹೇಳಿದ್ದೆ, ದಶರಥ ಅನ್ನೋ ಹೆಸರನ್ನ ನೆನಪು ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಈ ಶರೀರಕ್ಕೆ ರಥ ಅಂತ ಹೆಸರು. ಅದರೊಳಗಿರುವಂಥ ಜೀವ ಅವನು. ಮತ್ತೊಬ್ಬನು ಸಮಾಧಿ, ಯಾವನು ಪರಮಾತ್ಮನ ಅನುಗ್ರಹದಿಂದ ಕೊಡುವಂತಹ ಆನಂದ ಅಥವಾ ತೃಪ್ತಿಯನ್ನು ಹೊಂತಾನೋ ಅವನಿಗೆ ಸಮಾಧಿ ಅಂತ ಹೆಸರು. ಸುಮೇಧ ಅನ್ನೋನು ಋಷಿ, ಇವರಿಗೆ ಜ್ಞಾನವನ್ನು ಕೊಡುವವನು. ಮೇಧ ಅಂದರೆ ಜ್ಞಾಪಕ ಶಕ್ತಿಯನ್ನು ಚೆನ್ನಾಗಿ ಹೊಂದಿರುವಂತಹ ಬುದ್ಧಿಯುಳ್ಳವನು. ಬರೀ ಗ್ರಹಣ ಶಕ್ತಿ ಮಾತ್ರ ಅಲ್ಲ, ಜ್ಞಾನ ಮಾತ್ರ ಅಲ್ಲ, ಗ್ರಹಣ ಶಕ್ತಿಯನ್ನು ಹೊಂದಿರುವಂತಹ ಅವನಿಗೆ ಸುಮೇಧ ಅಂತ ಹೆಸರು. ಈ 3 ಪಾತ್ರಗಳಿದೆ. ಇದರ ಅಂತರಾರ್ಥ ಏನು? ಅವನು ಹೇಗೆ ಅವನು ಕೊಂದ, ವಿಷ್ಣು ಕೊಂದ, ಮತ್ತೆ ಇದರಲ್ಲಿ ಇನ್ನೂ ಕೆಲವು ರೂಢವಾಗಿರುವಂಥ ತತ್ವಗಳು ಯಾವುವು? ಯಾಕೆಂದ್ರೆ ಇದಿಷ್ಟೇ, ನಾವು ಆರ್ತರಾಗಿ ಕರೆದರೆ ಆ ತಾಯಿ ನಮ್ಮನೆಗೆ ಓಡಿ ಬರ್ತಾರೆ. ಯಾಕೆಂದರೆ ನಾವು ಮೊಟ್ಟ ಮೊದಲು ಹುಟ್ಟಿದ ಕೂಡಲೇ ನಾವು ಆಡಿದ ಶಬ್ದ, ನಮ್ಮ ಬಾಯಿಂದ ಬರುವ ಶಬ್ದ ಅಮ್ಮ ಅನ್ನೋದು. ಆದ್ದರಿಂದಾಗಿ ನಾವು ಆರ್ತರಾಗಿ ಕರೆದರೆ ಆ ದೇವಿ, ಆ ತಾಯಿ ಎಲ್ಲಿದ್ದರೂ ಕೂಡ ಬರ್ತಾಳೆ ಅನ್ನೋದಕ್ಕೆ ನಿದರ್ಶನವಾಗಿ ಈ ಘಟನೆ, ಈ ಒಂದು ಕಥೆ ಇದೆ ಅಂತ ಹೇಳ್ತಾ ಪರಮ ಪೂಜೆ ಜಗದ್ಗುರು ಶ್ರೀ ಸನ್ನಿಧಾನದ ಆಗಮನ ಆ ವೇದಿಕೆಗೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ನಮಸ್ಕರಿಸುವ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಅವರನ್ನು ಭಕ್ತಿಪೂರ್ವಕವಾಗಿ ವೇದಿಕೆಗೆ ಆಗಮನ ಬರಮಾಡಿಕೊಳ್ಳೋಣ ಅಂತ ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಬಹುದೊಡ್ಡ ಭಾಗ್ಯ ನಿಮ್ಮೆಲ್ಲರದ್ದು ಅಂದರೆ ಈ ಲೋಕಮಾತೆಯ ಆರಾಧನೆಯ ನವರಾತ್ರಿ ಸಂದರ್ಭದಲ್ಲಿ ಪರಪೂಜ್ಯ ಜಗದ್ಗುರು ಸನ್ನಿಧಾನದವರ ದಿವ್ಯ ಸಾನ್ನಿಧ್ಯ ಇಲ್ಲಿದೆ. ಪೂಜ್ಯ ವೇದಿಕೆ ಕೂಡ ಆಗಮಿಸಿದ್ದಾರೆ. ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಕುರಿತಾಗಿರುವಂತಹ ಸಂದೇಶವನ್ನು ಪರಮಪೂಜ್ಯ ಶ್ರೀ ಸನ್ನಿಧಾನದವರನ್ನೆಲ್ಲರೂ ಕೂಡ ಅನುಗ್ರಹಿಸಬೇಕು ಅಂತ ಈ ಮೂಲಕವಾಗಿ ಅವರ ಜನರಿಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಹರೇ ರಾಮ. ನವರಾತ್ರಿ ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ. 9 ದಿನಗಳ ಕಾಲ ದೇವಿಯ 9 ರೂಪಗಳ ಉಪಾಸನೆ. ಯೋಗನಿದ್ರಾ ಇವತ್ತು, ದೇವಜಾತ ನಾಳೆ, ನಾಡಿದ್ದು ಮಹಿಷಾಸುರ ಮರ್ದಿನಿ, ಹಾಗೆ 9 ದುರ್ಗೆಯರ ಉಪಾಸನೆ 9 ದಿನಗಳ ಕಾಲ ನಡೀತಕ್ಕಂಥದ್ದು. ಮೊದಲ ದಿನ, ಇಂದಿನ ದಿನ ಯೋಗನಿದ್ರಾ ದೇವಿಯ ಉಪಾಸನೆ ನಡೀತಕ್ಕಂಥದ್ದು. ಯೋಗನಿದ್ರಾ ದೇವಿಯ ಕಥೆಯನ್ನು ನಮಗೆ ವರಿಷ್ಠಾಚಾರ್ಯರಾದ ಶ್ರೀ ಸತ್ಯನಾರಾಯಣ ಶರಣರು ಈಗಾಗಲೇ ಹೇಳಿದ್ದಾರೆ, ಕೇಳಿದ್ದೀರಲ್ವಾ ನೀವು? ಹೇಗೆ ಆಕೆ ವಿಷ್ಣುವನ್ನು, ಮಹಾವಿಷ್ಣುವನ್ನು ಮಲಗಿಸಿದಳು, ಹೇಗೆ ಎಚ್ಚರಿಸಿದಳು. ಮಹಾವಿಷ್ಣುವಿನ ವಿಶ್ವಪಾಲಕ ಶಕ್ತಿಯ ನಿದ್ರೆ ಮತ್ತು ಜಾಗರ, ನಿದ್ರೆ ಮತ್ತು ಎಚ್ಚರ
ಇದಕ್ಕೆ ಹೇಗೆ ಆ ದೇವಿ ಕಾರಣಳಾದಳು ಎಂಬುದನ್ನು ನೀವು ಕೇಳಿದಿರಿ. ಮಹಾವಿಷ್ಣುವಿಗೂ ಕೂಡ ನಿದ್ದೆ ಬೇಕು ಅಲ್ವಾ? ನಮಗೆ ಮಾತ್ರ ಅಲ್ಲ, ಮಹಾವಿಷ್ಣುವಿಗೂ ಬೇಕು. ಯಾಕೆಂದರೆ ನಿದ್ದೆಯಲ್ಲಿ ಸುಖವಿದೆ. ಉಂಟ ಇಲ್ವೋ? ಎಲ್ಲಾದರೂ ಉಂಟೆ? ನಿದ್ದೆಯಲ್ಲಿ ಸುಖ ಇಲ್ಲದೆ ಇರೋಕ್ಕೆ ಸಾಧ್ಯವಾ? ಸುಖ ಇದೆ ನಿದ್ದೆಯಲ್ಲಿ. ನೀವು ಮಾಡುವ ನಿದ್ದೆಯಲ್ಲಿ ಸುಖವಿದ್ದರೆ ಮಹಾವಿಷ್ಣು ಮಾಡುವ ನಿದ್ದೆಯಲ್ಲಿ ಆನಂದವಿದೆ, ಬ್ರಹ್ಮಾನಂದ, ಪರಮಾನಂದವಿದೆ. ಆನಂದ ಮಗ್ನನಾಗಿರ್ತಾನೆ ಅವನು. ಹಾಗಾಗಿ ಅಂಥದ್ದೊಂದು ಸ್ಥಿತಿ ಇದು ಯೋಗ ನಿದ್ರೆ ಅಂತ ಹೇಳ್ತಾರೆ. ಈ ನಾವು ಮಾಡೋ ನಿದ್ರೆಗೂ ಆ ನಿದ್ದೆಗೂ ವ್ಯತ್ಯಾಸ ಇದೆ, ಒಂದೇ ಅಲ್ಲ ಅದು. ಇಲ್ಲ ಅಂದರೆ ಎಷ್ಟೊತ್ತು ಮಲ್ಕೊಂಡಿರೋದು ಪಾಪ ವಿಷ್ಣು ಅಂತ ನಮಗೂ ಅನ್ಸುತ್ತೆ ಅಲ್ವಾ? ಯಾವಾಗ ನೋಡಿದ್ರು ಈಗ ಮಲ್ಕೊಂಡಿರ್ತಾನೆ ವಿಷ್ಣು, ಲಕ್ಷ್ಮಿ ಕಾಲೊತ್ತಾ ಇರ್ತಾಳೆ. ಒಂದು ಸ್ವಲ್ಪ ಹೊತ್ತು ಮಲ್ಕೋಬೋದು, ಹೇಳ್ಬೋದು. ಆದರೆ ಎಷ್ಟು ಕಾಲ ಮಲಗಿರೋಕ್ಕೆ ಸಾಧ್ಯ? ತಿಂಗಳುಗಟ್ಟಲೆ ಮಲಗಿರೋಕ್ಕೆ ಸಾಧ್ಯವಾ ಅಂತ ಅನ್ಸುತ್ತಲ್ವಾ? ಆ ನಿದ್ದೆ ಆದರೆ ಆಗ್ಬೋದು. ವಿಷ್ಣು ಮಾಡ್ತಕ್ಕಂಥ ನಿದ್ದೆ ಆದರೆ ಅದು ಯೋಗ ನಿದ್ರೆ ಅಂತ ಹೆಸರು. ಅದು ಒಂದು ರೀತಿಯಲ್ಲಿ ಪರಮ ಜಾಗೃತ ಸ್ಥಿತಿ, ಎಚ್ಚರದಲ್ಲಿ ಎಚ್ಚರ ಅಂತ ಕರಿಬೋದು ಅದನ್ನು. ಅದು ಆನಂದಾನುಭೂತಿಯ ಒಂದು ಸ್ಥಿತಿಯಾಗಿದ್ದರಿಂದ ಅದನ್ನು ಮಾಡ್ಬೋದು. ಈ ನಿದ್ದೆ ಇದೆಯಲ್ಲ, ಜಾಡ್ಯ ನಿದ್ದೆ ಇದೆಯಲ್ಲ, ಇದಕ್ಕೆ ಮಿತಿ ಇದೆ. ಇದನ್ನು ತುಂಬ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಲ್ಲ ಮಾಡಿ ಉಪಯೋಗ ಕೂಡ ಇಲ್ಲ, ತೊಂದರೆ ಇದೆ. ಹಾಗಾಗಿ ವಿಷ್ಣುವನ್ನು ಆ ಯೋಗ ನಿದ್ರಾದೇವಿ ನಿದ್ರಾಮಗ್ನನಾಗುವಂತೆ, ಯೋಗ ನಿದ್ರಾಮಗ್ನನಾಗುವಂತೆ ಮಾಡಿ ಆನಂದದಲ್ಲಿ ಮಗ್ನನಾಗಿಸಿದಳು, ಆನಂದದಲ್ಲಿ ಮುಳುಗಿಸಿದಳು. ಹಾಗೆಯೇ ಮಧುಕೈಟಭರು ಬ್ರಹ್ಮನ ಮೇಲೆ ದಾಳಿ ಮಾಡಿದಾಗ, ಸೃಷ್ಟಿಕರ್ತನ ಮೇಲೆ ಮಧುಕೈಟಭರು ದಾಳಿ ಮಾಡುವ ಸಂದರ್ಭದಲ್ಲಿ ಅದೇ ಯೋಗನಿದ್ರೆ ಬ್ರಹ್ಮನ ಪ್ರಾರ್ಥನೆಯ ಮೇರೆಗೆ ಎಚ್ಚರಿಸಿದಳು, ಎಬ್ಬಿಸಿದಳು, ಕರ್ತವ್ಯಕ್ಕೆ ತೊಡಗಿಸಿದಳು. ತನ್ಮೂಲಕ ಮಧುಕೈಟಭರ ಸಂಹಾರವನ್ನು ಮಾಡಿಸಿದಳು. ಕಥೆ ಹೇಳೋದು ಶರಣರ ಕೆಲಸ. ಈ 9 ದಿವಸದ ಮಟ್ಟಿಗೆ ನಮ್ಮದು ಅವ್ರದ್ದು ಆ ರೀತಿ ಒಪ್ಪಂದ ಆಗಿದೆ. ಸಂದೇಶ ನಮ್ಮದು, ಕಥೆ ಅವರದ್ದು ಅಂತ. ಈ ಸಂದೇಶ ಏನಪ್ಪ ಇವತ್ತಿನದ್ದು? ಈ ಕಥೆಯ ಸಂದೇಶ ಏನು? ಚೆನ್ನಾಗಿ ನಿದ್ದೆ ಮಾಡಿ ಅಂತಲ್ಲ ಸಂದೇಶ? ಹೌದು, ಚೆನ್ನಾಗಿ ನಿದ್ದೆ ಮಾಡಬೇಕು. ಚೆನ್ನಾಗಿ ನಿದ್ದೆ ಮಾಡಬೇಕು. ಚೆನ್ನಾಗಿದ್ದರೆ ಏನು ಅಂದರೆ 24 ಗಂಟೆ ನಿದ್ದೆ ಮಾಡೋದು ಚೆನ್ನಾಗಿ ನಿದ್ದೆ ಮಾಡೋದಲ್ಲ. ಚೆನ್ನಾಗಿ ಅಂದರೆ ಏನು? ಮಲಗುವ ಕಾಲಕ್ಕೆ ಮಲಗುವುದು, ಏಳುವ ಕಾಲಕ್ಕೆ ಏಳುವುದು. ಅದೇ ತಾನೇ ಯೋಗನಿದ್ರೆ ವಿಷ್ಣುವಿಗೆ ಮಾಡಿಸಿದ್ದು. ಸುಖ ನಿದ್ದೆಯನ್ನು ಕೊಟ್ಟಳು, ಯೋಗ ನಿದ್ದೆಯನ್ನು ಕೊಟ್ಟಳು ಆ ದೇವಿ. ಆದರೆ ಏಳುವ ಕಾಲ ಬಂದಾಗ ವಿಷ್ಣು ವಿಶ್ವಪಾಲಕ ಅಲ್ವಾ, ಪಾಲನೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಎಚ್ಚರಿಸಿದಳು. ಹಾಗಾಗಿ ಮಲಗುವ ಕಾಲಕ್ಕೆ ಮಲಗು, ಏಳುವ ಕಾಲಕ್ಕೆ ಏಳು. ಏನಲ್ಲ, ಏಳು ಕಾಲಕ್ಕೆ ಏಳು ಅಲ್ಲ, ಏಳುವ ಕಾಲಕ್ಕೆ ಏಳು ಹೊರತು ಏಳು ಕಾಲಕ್ಕೆ ಏಳು ಅಲ್ಲ. ಈ ಬಗ್ಗೆ ನಿಮಗೆ ದಿನಗಟ್ಟಲೆ ಮಾತನಾಡ್ಬೋದು, ಅಷ್ಟು ವಿಷಯ ಇದೆ ನಿದ್ದೆ ಬಗ್ಗೆ, ಬಹಳ ದೊಡ್ಡ ವಿಷಯ ಅದು. ಆದರೆ ಒಂದು ಸಂದೇಶ ಮಾತ್ರ, ಸಕಾಲಕ್ಕೆ ಮಲಗಬೇಕು, ಸಕಾಲಕ್ಕೆ ಕೇಳಬೇಕು ಅನ್ನೋದು ಮಾತ್ರ ನಾವು ಇವತ್ತು ಸ್ವೀಕಾರ ಮಾಡೋಣ ಅಂತ ಅನ್ಕೋತಾ ಇದ್ದೇವೆ. ಮೊದಲು ಒಂದು ನಮಸ್ಕಾರ ಮಾಡಿಬಿಡೋಣ ದೇವಿಗೆ. ನಿದ್ದೆ, ಆ ನಿದ್ದೆ ಅನ್ನೋದು ಒಂದು ಜಾಡ್ಯ ಅಲ್ಲ, ಅದೊಂದು ಕತ್ತಲೆಯ ತಮಸ್ಸು ಅಲ್ಲ, ಬದಲಿಗೆ ಅದೊಂದು ದೇವತೆ. ಭಾರತೀಯರ ದೃಷ್ಟಿಯಿಂದ ನಿದ್ದೆ ಅಂದರೆ ದೇವತೆ. ಒಂದು ಶ್ಲೋಕ ಹೇಳ್ಕೊಡ್ತೀವಿ, ನೀವೆಲ್ಲಿ ಹೇಳಬೇಕು ಅದನ್ನೀಗ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ
ನಮಸ್ತಸ್ಯೈ ನಮೋ ನಮಃ. ನೀವೇ ಹೇಳ್ತೀರಾ? ನೀವೇ ಹೇಳ್ತೀರಾ? ನೋಡೋಣ, ಪ್ರಯತ್ನ ಮಾಡಿ. ಪರವಾಗಿಲ್ಲ, ಎರಡೇ ಸಾರಿ ಹೇಳ್ಕೊಟ್ರು ಹೇಳಿದ್ದೀರಲ್ಲ ನೀವು. ಎರಡೇ ಸಾರಿ ಹೇಳ್ಕೊಟ್ಟಿದ್ದು ಎಷ್ಟು ಸುಲಭ ಇದೆ ಅಲ್ವಾ? ಅಥವಾ ಮೊದಲೇ ಬರ್ತಿತ್ತಾ? ಹಾಂ, ಈ ಶ್ಲೋಕ ಬರ್ತಿತ್ತಾ? ನಿದ್ರಾರೂಪೇಣ ಬರ್ತಿತ್ತಾ? ಹಾಂ, ಆದಷ್ಟು ತುಂಬ ಸರಿ ಕೇಳಿರ್ತೀನಿ. ಯಾ ದೇವಿಯ ಸ್ವರೂಪದೇಶ ಕೇಳಿರ್ತೀರಿ, ನಮಸ್ತಸ್ಯ ಕೇಳಿರ್ತೀರಿ. ತುಂಬ ಇದೆ. ನಮ್ಮೆಲ್ಲರಲ್ಲಿ ದೇವಿ ಬೇರೆ ಬೇರೆ ರೂಪದಲ್ಲಿದ್ದಾಳೆ. ನಮ್ಮೆಲ್ಲರಲ್ಲಿ ದೇವಿ ಅನ್ಯಾನ್ಯ ರೂಪದಲ್ಲಿದ್ದಾಳೆ. ಒಂದು ರೂಪ ಯಾವುದು ಗೊತ್ತಾ? ಇದೆ, ನಿದ್ರೆ. ಹಾಗಾಗಿ ಪ್ರತಿನಿತ್ಯ ರಾತ್ರಿ ಬರೋದು ಯಾರು? ದೇವಿ ಬರೋದು. ನಿದ್ದೆ ಬರೋದು ಏನರ್ಥ? ನಿದ್ದೆ ಬರೋದು ಅಂದರೆ ದೇವಿ ಬರೋದು ಅಂತ. ಹಾಗಾಗಿ ದೇವಿ ಬರೋ ಹೊತ್ತಿಗೆ ನಾವು ಬಾಗಿಲು ಹಾಕ್ಬಾರ್ದು ಅಲ್ವಾ? ದೇವಿ ಬರೋ ಹೊತ್ತಿಗೆ ನೀವು ಆಲೋಚನೆ ಮಾಡಿ, ನಿಮ್ಮ ಮನೆಗೆ ದೇವಿ ಬರ್ತಾಳೆ, ನೀವು ಬಾಗಿಲು ಹಾಕ್ತೀರಾ? ಹಾಗೆ ನಿದ್ರಾದೇವಿ ಬರೋ ಹೊತ್ತಿಗೆ ಬಾಗಿಲು ಹಾಕಿದರೆ ಪಾಪ ಬರುತ್ತೆ, ಅಧರ್ಮ ಅದು ಅಂತ. ಬರೋ ಹೊತ್ತು ಯಾವುದು? ರಾತ್ರಿ 1-2 ಗಂಟೆ. ನಿದ್ರಾದೇವಿ ಬರೋ ಹೊತ್ತು 2 ಗಂಟೆ ಬೇಡ, 1:15, 1 ಗಂಟೆ, 11 ಗಂಟೆ. ಹಾಂ, ಒಂದು ಶ್ಲೋಕದ ತುಂಡು ಹೇಳ್ತೀವಿ, ಅದು ಯಾವಾಗ ಬರೋದು ಅಂತ ಹೇಳುತ್ತೆ. ಮಧ್ಯಮೋ ಯಾಮೋ ಶಯಾನೋ ನಾವಸೀದತಿ. ಮಧ್ಯಮೋ ಯಾಮೋ ಶಯಾನೋ ನಾವಸೀದತಿ. ರಾತ್ರಿಯ ಮಧ್ಯಮ ಯಾಮಗಳಲ್ಲಿ ಯಾರು ಮಲಗ್ತಾನೋ ಅವನು ಹಾಳಾಗೋದಿಲ್ಲ, ಅವನು ಒಳ್ಳೆಯದಾಗ್ತಾನೆ. ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ. 2 ಯಾಮ ನಿದ್ದೆ ಮಾಡುವಂಥವನು ಬ್ರಹ್ಮಭೂಯಾಯ ಕಲ್ಪತೆ ಅಂದರೆ ಅವನಿಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗ್ಬೋದು, ಅವನು ದೇವರೇ ಆಗ್ಬೋದು, ಅವನಿಗೆ ದೇವತ್ವ ಬರ್ಬೋದು. ಯಾವುದು ಮಧ್ಯಮ ಯಾಮ ಅಂತಂದರೆ ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ಸೂರ್ಯೋದಯ ಆಗೋವರೆಗೆ 4 ಯಾಮ ಇದೆ ಅಂತೆ. ಬಟ್ ಒಂದು ಇಡೀ ದಿನಕ್ಕೆ 8 ಯಾಮ, ಹಗಲು 4, ರಾತ್ರಿ 4, 8 ಯಾಮಗಳಿರ್ತವೆ ಒಂದು ಇಡೀ ದಿನಕ್ಕೆ. ಒಂದು ಯಾಮಕ್ಕೆ ಎಷ್ಟೊತ್ತು? ಒಂದು ಯಾಮ ಅಂದರೆ ಎಷ್ಟೊತ್ತು? ಹೌದು, ಯಾಕೆ 3 ತಾಸು? ಹೌದು, ಯಾಕೆ ಅಂದರೆ ಒಂದು ದಿನಕ್ಕೆ ಎಷ್ಟು ಗಂಟೆ? ಒಂದು ದಿನಕ್ಕೆ ಎಷ್ಟು ಯಾಮ? 8 3 24 ಅಲ್ವಾ? ಅಲ್ಲಿಗೆ ಒಂದು ಯಾಮಕ್ಕೆ ಎಷ್ಟು ಗಂಟೆ? ಅಂದಾಜು 3 ಗಂಟೆ ಅಂದರೆ 3 ಗಂಟೆ ಅಂತಲ್ಲ. ಸೂರ್ಯೋದಯ ಸೂರ್ಯಾಸ್ತಗಳು ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ, ಅಥವಾ ಅದು ಸರಿಯಾಗಿ ಆಗ್ತಾ ಇರುತ್ತೆ. ನಾವು ಅಂದ್ಕೊಂಡು ಗಂಟೆ ಇದೆಯಲ್ಲ, ನಮ್ಮ ಗಡಿಯಾರ ಇದೆಯಲ್ಲ, ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ಹೆಚ್ಚಿಗೆ ಸರಿ, ಯಾಕೆಂದರೆ ಅದಕ್ಕೆ ಸರಿಯಾಗಿ ನಾವಿರಬೇಕು, ನಮಗೆ ಸರಿಯಾಗಿ ಅದಿರೋದಿಲ್ಲ. ಈ ಸೂರ್ಯೋದಯ ಸೂರ್ಯಾಸ್ತಗಳು ಸೃಷ್ಟಿ, ಗಡಿಯಾರ ಗಂಟೆ ಅನ್ನೋದು ಮ್ಯಾನ್ ಮೇಡ್, ಮನುಷ್ಯ ಸೃಷ್ಟಿ. ಅದು ನಮ್ಮೊಳಗಿನ ಅಗ್ರಿಮೆಂಟ್. ಅದು ಇದಕ್ಕಿಂತ ಅದು ಸತ್ಯ, ಇದು ಅದ್ರ ಮುಂದೆ ಮಿಥ್ಯ. ನಮ್ಮ ಗ್ರೀನ್ವಿಚ್ ಟೈಮು, ನಮ್ಮ ಗಡಿಯಾರಗಳು, ಅದು ಗೂಗಲ್ ಟೈಮ್ ಆಗಲಿ, ರೇಡಿಯೋ ಟೈಮ್ ಆಗಲಿ, ಟಿ ವಿ ಟೈಮ್ ಆಗಲಿ, ಅದೆಲ್ಲ ಮಿಥ್ಯೆ. ಸತ್ಯ ಯಾವುದು? ಸೂರ್ಯಾಸ್ತ ಸೂರ್ಯೋದಯ. ನಮ್ಮ ಭಾರತೀಯರ ಕಾಲಗಣನೆ ಸೂರ್ಯಾಸ್ತ ಸೂರ್ಯೋದಯದ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಸೂರ್ಯಾಸ್ತ ತಡವಾದರೆ, ಸೂರ್ಯಾಸ್ತ ತಡವಾಗಿ ಸೂರ್ಯೋದಯ ಬೇಗ ಆದರೆ ರಾತ್ರಿ ಸಮಯವೇ ಕಡಿಮೆ ಆಗ್ತದೆ. ರಾತ್ರಿ 4 ಪಾಲು ಮಾಡಬೇಕು ನಾವು, 4 ಯಾಮಗಳು. ಈಗ 6 ಗಂಟೆಗೆ ಸೂರ್ಯಾಸ್ತ ಆಗಿ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗೋದಾದರೆ 12 ತಾಸಿನ ರಾತ್ರಿ 4 ಪಾಲು ಮಾಡಿದರೆ 3 ತಾಸು ಬರುತ್ತೆ ಅದರಲ್ಲಿ. ಆದರೆ ಸೂರ್ಯಾಸ್ತ 7 ಗಂಟೆಗೆ ಆಗ್ಬೋದು,
ಸೂರ್ಯೋದಯ 6 ಗಂಟೆಗೆ ಆಗ್ಬೋದು. ಆಗ 11 ತಾಸು ಇರ್ತಕ್ಕಂಥದ್ದು ರಾತ್ರಿ. ಆಗ ಈ 1 ಗಂಟೆ ಕಡಿಮೆ ಆಯ್ತಲ್ಲ ರಾತ್ರಿಯಲ್ಲಿ, 3 ತಾಸಲ್ಲಿ ಕಾಲು ಗಂಟೆ ಕಡಿಮೆ ಆಗುತ್ತೆ, 2 3/4 ಗಂಟೆ ಒಂದು ಯಾಮ. ಈ ಥರ ವ್ಯತ್ಯಾಸ ಬರುತ್ತೆ, ನಿಮ್ಗೆ ಗೊತ್ತಿಲ್ಲ ಇದು. ಸಾಮಾನ್ಯವಾಗಿ ಒಂದು ಯಾಮ ಅಂದರೆ ಸುಮಾರು 2.5-3 ಗಂಟೆ. ಈ ಅಂಥ 4 ಯಾಮಗಳು ರಾತ್ರಿಗಿದೆ. ಮೊದಲನೇ ಯಾಮ ಬಿಟ್ಬಿಡಬೇಕು, ಕೊನೆ ಯಾಮ ಬಿಟ್ಬಿಡಬೇಕು. ಉಳಿದಿದ್ದು ಮಧ್ಯಮ ಯಾಮಗಳು. ಉಳಿದಿದ್ದು ಮಧ್ಯಮ ಯಾಮಗಳು. ರಾತ್ರಿಯನ್ನು 4 ಭಾಗ ಮಾಡಿದರೆ ಮೊದಲನೇ ಭಾಗ ಬಿಡಿ, ಕೊನೆ ಭಾಗ ಬಿಡಿ. ಸೂರ್ಯಾಸ್ತದಿಂದ ಸೂರ್ಯೋದಯಕ್ಕೆ 4 ಭಾಗ ಮಾಡಿದರೆ ಫಸ್ಟ್ ಪಾರ್ಟ್ ಬಿಟ್ಬಿಡಬೇಕು, ಲಾಸ್ಟ್ ಪಾರ್ಟು ಕೂಡ ಬಿಟ್ಬಿಡಬೇಕು. ಮಧ್ಯದ ಭಾಗ ಇದೆಯಲ್ಲ, ಇದು ಅವಳು ಬರೋ ಸಮಯ. ಇದು ಅವಳು ಬಂದು ಕಾಯ್ತಾಳೆ. ಅವಳು ಯಾಕೆ ಬರ್ತಾಳೆ? ನಮಗೆ ಸುಖ ಕೊಡೋಕ್ಕೆ ಬರ್ತಾಳೆ ಅವಳು. ಅವಳು ಯಾಕೆ ಬರ್ತಾಳೆ? ನಮಗೆ ವಿಶ್ರಾಂತಿ ಕೊಡೋಕ್ಕೆ ಬರ್ತಾಳೆ ಅವಳು. ಸರ್ವಾಂಗಗಳಿಗೆ ವಿಶ್ರಾಂತಿ, ಅಂತರಂಗಕ್ಕೂ ವಿಶ್ರಾಂತಿ. ಮಕ್ಕಳೇ, ಇದೊಂದು ಮಾತನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೀವು ಚೆನ್ನಾಗಿರಬೇಕು ಅಂದರೆ ನಿತ್ಯ ಮಾಡುವ 2 ಕೆಲಸ ಸರಿಯಾಗಿ ಮಾಡಬೇಕು. 2 ವಿಷಯನ ಮಾಡೋದು. ಒಂದು ಆಹಾರ, ಇನ್ನೊಂದು ಹೆಂಗೆ ಗೊತ್ತಾಯ್ತು ನಿಮಗೆ? ಒಂದು ನಿದ್ದೆ, ಇನ್ನೊಂದು ಇದೆರಡು ಸರಿಯಾಗಿ ಮಾಡಿದರೆ ಜೀವನವೂ ಸರಿಯಾಗುತ್ತೆ. ಇದೆರಡೂ ಸರಿಯಾಗಿ ಮಾಡಬೇಕು. ನಿದ್ದೆ ಸರಿಯಾಗಿ ಮಾಡಬೇಕು ಮತ್ತು ಆಹಾರ ಸರಿಯಾಗಿ ಮಾಡಬೇಕು. ನಿದ್ದೆ ಸರಿಯಾಗಿ ಮಾಡಬೇಕು ಅಂದರೆ ಏನು? ಮಾಡುವ ಕಾಲಕ್ಕೆ, ಇವತ್ತಿನ ವಿಷಯ ಅದು, ಮಾಡುವ ಕಾಲಕ್ಕೆ ಮಾಡಬೇಕು, ಅದಲ್ಲದ ಕಾಲದಲ್ಲಿ ಮಾಡಬಾರ್ದು. ಈ ರಾತ್ರಿಯ ಮಧ್ಯದ 2 ಯಾಮಗಳನ್ನು ಹೊರತುಪಡಿಸಿದರೆ ಬೇರೆ ಸಮಯಗಳಲ್ಲಿ ಮಾಡಬಾರ್ದು. ಆದರೆ ಆ ಸಮಯದಲ್ಲಿ ಅವಶ್ಯ ಮಾಡಬೇಕು. ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು, ಬಹಳ ಅಂತೂ ಅಲ್ಲ. ಈಗ ಮೊದಲನೇ ಭಾಗ ಕೊನೆ ಭಾಗ ಬಿಟ್ಟರೆ ಅದು ಎಷ್ಟು ಗಂಟೆವರೆಗೆ ಆಗುತ್ತೆ ಹೇಳಿ ನೋಡೋಣ, ಒಂದು ಅಂದಾಜು. ಹೆಂಗಪ್ಪ? ಈಗ 6ರಿಂದ 6 ರಾತ್ರಿ ಅಂತ ಅನ್ಕೋ, ಸಾಯಂಕಾಲ 6ರಿಂದ ಬೆಳಗ್ಗೆ 6 ರಾತ್ರಿ ಅಂತ ಅನ್ಕೋ. 4 ಭಾಗ ಮಾಡು. ಮೊದಲನೇ ಭಾಗ ಬಿಡು, ಕೊನೆ ಭಾಗ ಬಿಡು. ಯಾವಾಗ ಶುರು ಹೋಯ್ತು, ಯಾವಾಗ ಮುಗಿತು? 9ರಿಂದ 9, 9ರಿಂದ 3. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 3 ಗಂಟೆಯವರೆಗೆ ನಿದ್ರಾದೇವಿ ಬರುವ ಕಾಲ. ನಾವು ರಾತ್ರಿ ತಡ ಮಾಡಿದಾಗ ಬೆಳಗ್ಗೆನೂ ತಡ ಆಗುತ್ತೆ, 2 ಕೂಡ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಅವಳು ಬರೋ ಹೊತ್ತಿಗೆ ನಾವು ಬಾಗಿಲು ತೆಗೆದರೆ ಇಷ್ಟು ಸಂತೋಷ ಆಗುತ್ತೆ. ಅವಳಿಗೆ ಆಶೀರ್ವಾದ ಮಾಡಿದರೆ ನಾವು ಜೀವನ ಇಡೀ ಸುಖವಾಗಿರುತ್ತೆ. ಅವಳನ್ನು ಭೂತಧಾತ್ರಿ ಎಂದು ಶಾಸ್ತ್ರಗಳು ಕರೆದೇವೆ. ಭೂತಧಾತ್ರಿ ಅಂದರೆ ಏನು? ಎಲ್ಲ ಜೀವಗಳಿಗೆ ಅವಳು ಇನ್ನೊಂದು ತಾಯಿ. ಅವಳು ಮಾಡೋ ಒಳ್ಳೆಯದನ್ನು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಳ್ಳೇದು ಮಾಡ್ತಾಳೆ. ಈ ಆಹಾರ ಇದ್ದರೆ ಶಕ್ತಿ ಅಲ್ವ ನಮಗೆ? ಆಹಾರ ಇಲ್ಲದಿದ್ದರೆ ಶಕ್ತಿ ಇರುತ್ತಾ? ಒಂದು ದಿನ ಆಹಾರ ಇಲ್ಲ ಅಂದರೆ ಶಕ್ತಿ ಇರುತ್ತಾ? 3 ದಿನ ಇಲ್ಲ ಅಂದರೆ ಇಲ್ಲ ಅನ್ನೋಕ್ಕೂ ಶಕ್ತಿ ಇರೋದಿಲ್ಲ ಅಲ್ವಾ? ನಿದ್ದೆ ಕೂಡ ಶಕ್ತಿಯೇ. ನಾವು ಕೆಲಸ ಮಾಡ್ತಾ ಇದ್ರೆ ದೃಢವಾಗ್ತಾ ಇರುತ್ತೆ, ನಮಗೆ ಶಕ್ತಿ ಹ್ರಾಸ ಆಗ್ತಾ ಇರುತ್ತೆ. ಸುಮ್ಮನೆ ಕೂತಿದ್ರೂ ಶಕ್ತಿ ಹ್ರಾಸ ಆಗುತ್ತೆ. ಯಾಕೆಂದರೆ ದೇಹ ಎಚ್ಚರವಾಗಿ ಇರಬೇಕು ಅಂದರೆ ತುಂಬ ಕೆಲಸಗಳು ದೇಹ ಮಾಡ್ತಾ ಇರುತ್ತೆ. ಅದರಷ್ಟಕ್ಕೆ ಯಾವುದೋ ಅಂಗಗಳು ಕೆಲಸ ಆಗ್ತಾ ಇರುತ್ತೆ ಒಳಗಡೆಗೆ ಇಲ್ಲಿ. ಹಾಗಾಗಿ ದಣಿವಾಗುತ್ತೆ ದೇಹಕ್ಕೆ. ನಿದ್ದೆ ಬಂದರೆ ಮತ್ತೆ ಶಕ್ತಿ ಬರುತ್ತೆ. ಇದೆರಡೂ ನಮಗೆ ಶಕ್ತಿ ಮೂಲ, ಆಹಾರ ಮತ್ತು ನಿದ್ದೆ. ಅದಿಲ್ಲದೆ ನಮಗೆ ಶಕ್ತಿ ಇಲ್ಲ. ಹಾಗಾಗಿ ಶಕ್ತಿಗಾಗಿ ನಮಗೆ ಆ ತಾಯಿ ಬೇಕು. ಇನ್ನು ತುಂಬ 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 ಪ್ರಯೋಜನಗಳಿದೆ. ಕೊನೆ ಪಕ್ಷ ಶಕ್ತಿಗಾಗಿ ನಮಗೆ ಆ ತಾಯಿ ಬೇಕು. ಹಾಗಾಗಿ ಒಂದು ಯಾಮ ಮುಗಿಯೋ ಹೊತ್ತಿಗೆ, ರಾತ್ರಿಯ ಮೊದಲ ಯಾಮದ ಪೂರ್ವಾರ್ಧದಲ್ಲಿ ಆಹಾರ ಸೇವನೆ ಮಾಡಿ ಆ ಯಾಮ ಮುಗಿಯೋರೊಳಗಡೆ ಮಲಗಬೇಕು ಅಂತ ಲೆಕ್ಕ. ಸುಮಾರು 9 ಗಂಟೆಗೆ, 9 ಕಾಲಿಗೆ ಮಲಗಬೇಕು ಅಂತ ಲೆಕ್ಕ. ಸುಮಾರು 3-3:30 ಬೇಡ ಪಾಪ, ನೀವು ಮಕ್ಕಳು ಒಂದು ಅರ್ಧ ಗಂಟೆ ಜಾಸ್ತಿ, 1 ಗಂಟೆ ಜಾಸ್ತಿ. ಇನ್ನೂ ಜಾಸ್ತಿ ಮಾಡೋದಕ್ಕೆ ಸೃಷ್ಟಿ ಒಪ್ಪೋದಿಲ್ಲ ಅಂತ.
ವಿಧಿ ಒಪ್ಪೋದಿಲ್ಲ ಅಂತ. ಬ್ರಾಹ್ಮಿ ಮುಹೂರ್ತ ಬಂದಾಗ ಹೇಳ್ಬೇಕು. ಆವಾಗ ಯಾಕೆ ಹೇಳಬೇಕು ಅಂದರೆ ಆಗ ಇನ್ನೊಬ್ಬ ಬರ್ತಾನೆ. ನಿದ್ರೆ ಅಂದರೆ ಮಾಯೆ, ತಾಯಿ, ಪ್ರಕೃತಿಯದು. ಅದು ರಾತ್ರಿ 9 ಗಂಟೆಗೆ ಬಂದು 3 ಗಂಟೆವರೆಗೆ 3:30 ಇರೋಂಥದ್ದು. ಅದು ಮುಗಿಯೋ ಹೊತ್ತಿಗೆ ಪರಮಾತ್ಮ ಬರ್ತಾನಂತೆ. ಬ್ರಾಹ್ಮಿ ಮುಹೂರ್ತ ಬರುತ್ತೆ, ಅಮೃತ ಕಲಶ ತೊಗೊಂಡ್ಬರ್ತಾನೆ ಅವನು ಬಂದು ಕಾಯ್ತಾನಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಆ ಸಮಯದಲ್ಲಿ ಎದ್ದರೆ ಅಮೃತ ಕಲಶ ಕೊಡ್ತಾನೆ ನಮಗವನು. ಅದನ್ನು ಸೇವನೆ ಮಾಡಿದರೆ ನಾವು ಅಮರರಾಗ್ತೇವೆ, ನಾವು ಅದ್ಭುತಗಳನ್ನು ಸಾಧನೆ ಮಾಡ್ತೇವೆ. ನಮಗೆ ತುಂಬ 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 ಚೈತನ್ಯ ಬರುತ್ತೆ. ಆ ಚೈತನ್ಯದ ಕಲಶನ ತೊಗೊಂಬರೋದು ಅವನು ಬಂದಾಗ ಮಲ್ಕೊಂಡಿದ್ರೆ ಆ ಬ್ರಾಹ್ಮಿ ಮುಹೂರ್ತ ಮುಗಿಯೋವರೆಗೂ ಕಾಯ್ತಾನೆ ಅವನು. ಆಮೇಲೆ ತಲೆನೇ ಎವರಿಸಿ ಹೊರಟೋಗ್ತಾನೆ. ನಷ್ಟ ಆಗೋದು ನಮಗೆ. ಅಮೃತ ಕಲಶ, ಆ ಚೈತನ್ಯದ ಕಲಶ ನಮಗೆ ಸಿಕ್ಕೋದಿಲ್ಲ. ನಾಳೆ ಬರ್ತೇನೆ ಅಂತ ಹೋಗ್ತಾನೆ, ಬೇಜಾರು ಮಾಡ್ಕೊಳ್ತೇವೆ ಅವನು. ನೀನು ಎದ್ದಿಲ್ವಾ, ಮಲ್ಕೊಂಡಿದ್ದೀಯಾ, ಹೋಗಲಿ ಬಿಡು, ಅಲ್ಲ ನಾಳೆ ಬರ್ತಾನೆ. ನಾಳೆ ಮತ್ತೆ ಬರ್ತಾನೆ ಅವನು. ಮತ್ತೆ ನಾವು ಮಲ್ಕೊಂಡೇ ಇರ್ತೀವಿ. ಅವನು ಕಾದು ಹಾಗೆಯೇ ಮತ್ತೆ ವಾಪಸ್ ಹೋಗ್ತಾನೆ. ಜೀವನ ಇಡೀ ಹೀಗೆ ಮಾಡಿದ ಮೇಲೆ ಒಂದು ದಿನ ಇವನಲ್ಲ ಅವನು ಬರ್ತಾನೆ. ಯಾರು? ಯಮ. ಅವನು ಮಾತ್ರ ಅಮೃತ ಕಲಶ ತೊಗೊಂಡು ಬರೋದಿಲ್ಲ. ಅವನು ಕುಣಿಕೆ ತೊಗೊಂಡು ಬರ್ತಾನೆ, ನೇಣು ತೊಗೊಂಡ್ಬರ್ತಾನೆ, ಮೃತ್ಯು ತೊಗೊಂಡ್ಬರ್ತಾನೆ. ಅವನು ಅವತ್ತು ಬೇಜಾರು ಮಾಡ್ಕೊಂಡು ಉಪಯೋಗ ಏನೂ ಇಲ್ಲ. ಈ ನಿತ್ಯ ನಾವೇನಾದರೂ ಅಮೃತ ಕಲಶ ತರೋ ಹೊತ್ತಿಗೆ ಎಚ್ಚೆತ್ತಿದ್ರೆ ನಾವು ಮೃತ್ಯುವನ್ನು ಗೆಲ್ಲಬಹುದು, ಅಮೃತತ್ವವನ್ನು ಸೇರಬಹುದು, ಅಮೃತತ್ವವನ್ನು ಏರ್ಬೋದು. ಅದು ಮಾಡದೇ ಇದ್ದರೆ ನಮಗೆ ಇವನಿಲ್ಲ, ನಿತ್ಯ ಅಮೃತ ಕಲಶ ತರೋ ಪರಮಾತ್ಮನಿಲ್ಲ, ಮೃತ್ಯು ಅಂತ ಇರ್ತಕ್ಕಂಥ ಯಮನೇ ಗತಿ ಎನ್ನುವ ಹಾಗೆ ಆಗ್ತದೆ. ಹಾಗಾಗಿ ಸಕಾಲದಲ್ಲಿ ನಿದ್ದೆಯನ್ನು ಮಾಡಬೇಕು, ಅಕಾಲದಲ್ಲಿ ಮಾಡಬಾರ್ದು. ಅಕಾಲದಲ್ಲಿ ಅಂದರೆ ಏನು? ಈ ಯಾಮದ್ವಯ, ಮಧ್ಯಮ ಯಾಮಗಳನ್ನು ಬಿಟ್ಟು ಬೇರೆ ಸಮಯದಲ್ಲಿ ನಿದ್ದೆ ಮಾಡಬಾರ್ದು. ವಿಶ್ರಾಂತಿ ಮಾಡ್ಬೋದು, ನಿದ್ದೆ ಮಾಡಬಾರ್ದು. ಶವಾಸನ ಮಾಡ್ಬೋದು. ಶವಾಸನದ ಹೆಸರಲ್ಲಿ ನಿದ್ದೆ ಮಾಡೋದಲ್ಲ, ಇದೇ ಒಳ್ಳೆ ಆಸನ ಅಂತ ಶವಾಸನ ಮೇಲೆ ಮಲ್ಕೊಂಡು ನಿದ್ದೆ ಮಾಡಿಬಿಡೋದು ಅಂತ. ಹಾಗಲ್ಲ, ಶವಾಸನ ಬೇರೆ, ನಿದ್ದೆಗಿಂತ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅದು. ನಿದ್ದೆ ಮಾಡಬಾರ್ದು. ಹಾಗಾಗಿ ಸಂಧ್ಯಾ ಕಾಲಗಳಲ್ಲಿ ನಿದ್ದೆ ಮಾಡಲೇಬಾರ್ದು. ಹಗಲು ನಿದ್ದೆ ಮಾಡಬಾರ್ದು. ಹಗಲು ನಿದ್ದೆ ಮಾಡಿದರೆ ತುಂಬ ದೋಷಗಳು. ಹಗಲು ನಿದ್ದೆ ಮಾಡಿದರೆ ಅಧರ್ಮ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಅದು ಅಧರ್ಮ ಅಂತ ಅಲ್ಲಿಂದ ಶುರು ಮಾಡಿ ತುಂಬ ಸಮಸ್ಯೆಗಳನ್ನ ಹೇಳ್ತಾರೆ. ಹಾಗಾಗಿ ನೋಡಿ, ವಿಕೃತಿರಿಹಿ ದಿವಾಸ್ವಪ್ನ. ದಿವಾಸ್ವಪ್ನ ಅಂದರೆ ಹಗಲು ನಿದ್ದೆ ಮಾಡೋದು ವಿಕಾರ. ತತ್ರ ಸ್ವಪತ, ಆ ಹಗಲು ನಿದ್ದೆ ಮಾಡೋರಿಗೆ ಅಧರ್ಮ. ಸರ್ವದೋಷ ಪ್ರಕೋಪಶ್ಚ, ಎಲ್ಲ ದೋಷಗಳು ಎದ್ದು ನಿಲ್ತವೆ ನಮ್ಮೊಳಗಡೆಗೆ. ನಾನಾ ಥರದ ದೋಷಗಳು, ಎಲ್ಲ ಥರದ ದೋಷಗಳು ಜಾಗೃತಗೊಳ್ತವೆ. ತತ್ ಪ್ರಕೋಪಾಚ ಕಾಸ, ಶ್ವಾಸ, ಪ್ರತಿಶ್ಚಾಯ, ಶಿರೋಗೌರವ, ಅಂಗಮರ್ದ, ಅರೋಚಕ, ಜ್ವರ, ಅಗ್ನಿ ದೌರ್ಬಲ್ಯ ಅನುಭವಂತಿ ಅಂತ. ಈ ಪಟ್ಟಿಯಲ್ಲಿ ಇಡೀ ಜೀವನ ಹಾಳು ಮಾಡೋಷ್ಟು ವಿಷಯಗಳಿದ್ದಾವೆ. ಇಡೀ ಜೀವನ ಹಾಳು ಮಾಡೋಷ್ಟು ವಿಷಯಗಳಿದ್ದಾವೆ ಈ ಪಟ್ಟಿಯಲ್ಲಿ. ಹಾಗಾಗಿ ಹೇಳಿದ್ದು, ನಿದ್ದೆ ಒಂದು ಸರಿ ಮಾಡಿದರೆ ಜೀವನನೇ ಸರಿಯಾಗುತ್ತೆ. ಆಹಾರ ಒಂದು ಸರಿ ಮಾಡಿದರೆ ಜೀವನನೇ ಸರಿಯಾಗುತ್ತೆ. ಇದು ಒಂದು ಕೆಟ್ಟರೆ ಎಲ್ಲವೂ ಕೆಡುತ್ತೆ. ಯಾಕೆಂದರೆ ನಿದ್ರಾಯುಕ್ತಂ ಸುಖಂ ದುಃಖಂ, ಚರಕರು ಹೇಳಿದ್ದು, ಚರಕ ಸಂಹಿತೆ. ಸುಖ ದುಃಖಗಳು ನಿದ್ದೆಗೆ ಅಧೀನ. ಪುಷ್ಟಿ ನಿದ್ದೆಗೆ ಅಧೀನ. ಕಾರ್ಶ್ಯಂ, ನಾವು ಕೃಷಿ ಆಗೋದು, ದಪ್ಪಾಗೋದು ನಿದ್ದೆಗೆ ಅಧೀನ. ಬಲಾಬಲಂ, ಬಲ ಮತ್ತು ದೌರ್ಬಲ್ಯ ನಿದ್ದೆಗೆ ಅಧೀನ. ವೃಷತ, ಕ್ಲೀಬತ, ಪೌರುಷವಾಗಲಿ ನಪುಂಸಕತ್ವವಾಗಲಿ ನಿದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜ್ಞಾನಂ ಅಜ್ಞಾನಂ ಜೀವಿತಂ ನಚ ಅಂದರೆ ಮರಣ, ಇವೆಲ್ಲ ನಿದ್ದೆಗದೀನ. ಹಾಗಾಗಿ ನಾವು ಅದೇನೋ ಅಂತ ಸುಮ್ಮನೆ ನಿದ್ದೆಯನ್ನು ನಾವು ಅವಗಣನೆ ಮಾಡಬಾರ್ದು. ದೇವಿ ಅಂತ ನಾವು ಆಕೆಯನ್ನು ಸ್ವೀಕಾರ ಮಾಡಬೇಕು. ಬಂದಾಗ ಬಾಗಿಲು ತೆಗಿಬೇಕು. ಇರುವಷ್ಟು ಬಂದಾಗ ಬಾಗಿಲು ತೆಗೆದುಬಿಟ್ರೆ ಯಾವಾಗ ಹೋಗಬೇಕು ಅಂತ ಅವಳಿಗೆ ಗೊತ್ತು, ಮುಗಿಸ್ಕೊಂಡು ಹೋಗ್ತಾಳು ಆ ಸಮಯದಲ್ಲಿ ಅಂತ. ಅವಳು ಬಂದಾಗ ಬಾಗಿಲು ತೆಗೆದೇ ಇದ್ದರೆ, ನಿದ್ದೆ ಮಾಡೋ ಸಮಯಕ್ಕೆ ಮಾಡದೇ ಇದ್ದರೆ ಯಾವುದಾದ್ರು ಹೊತ್ತಲ್ಲಿ ಬರ್ತಾಳೆ ಅವಳು. ಅವೇಳೆಯಲ್ಲಿ ಬರ್ತಾಳೆ, ಅಸಮಯದಲ್ಲಿ ಬರ್ತಾಳೆ. ಅವಳು ಆಗ ಬರೋದು ಶಾಪ ಕೊಡೋದಕ್ಕೆ, ಒಳ್ಳೇದು ಮಾಡೋಕ್ಕೆ ಬರೋದಲ್ಲ.
ಕೇಳಿ ಮಾಡ್ತಾಳೆ ಆಗ ಬಂದು. ಸರಿಯಾದ ಸಮಯಕ್ಕೆ ಬಂದರೆ ತುಂಬ 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 ಕ್ಷೇಮವನ್ನು ಮಾಡ್ತಾಳೆ. ಯಥಾಕಾಲೇ ಸೇವಿತ ನಿದ್ರಾಗುಣ ಧಾತು ಸಾಮ್ಯತ್ವಂ ಅತಂತ್ರಿತತ್ವಂ ಪುಷ್ಟಿ ವರ್ಣ ಬಲ ಉತ್ಸಾಹ ಅಗ್ನಿದೀಪ್ತಿಕಾರಿತ್ವಂ. ಇದು ವಿವರಿಸಿದ್ರೆ ಬೆಳಗಾಗ್ಬಿಡುತ್ತೆ, ಅಷ್ಟು ವಿಷಯ ಇದೆ ಇದರಲ್ಲಿ. ಒಂದೇ ಶಬ್ದ ಧಾತು ಸಾಮ್ಯಂ ಅಂತ ಹೇಳಿದ್ರಲ್ಲ, ಧಾತು ಸಾಮ್ಯಂ ಅಂದರೆ ಯಾವ ರೋಗವೂ ಇಲ್ಲದೆ ಇರೋಂಥದ್ದು. ಧಾತು ವೈಷಮ್ಯವೇ ರೋಗ, ಧಾತು ಸಾಮ್ಯವೇ ಆರೋಗ್ಯ. ನಮ್ಮಲ್ಲಿ 3 ಧಾತುಗಳಿದ್ದಾವೆ, ವಾತ ಪಿತ್ತ ಕಫ ಎಂಬುದಾಗಿ. ಈ 3ರಲ್ಲಿ ಹೊಂದಾಣಿಕೆ ಬಂದರೆ ಸಾಮ್ಯ ಅಂತ ಹೆಸರೋದಕ್ಕೆ, ಅದು ಆರೋಗ್ಯ. ಹೊಂದಾಣಿಕೆ ಬರದ ವೈಷಮ್ಯ ಬಂತು ಅಂದರೆ ಅದೇ ಕಾಯಿಲೆ. ಹಾಗಾಗಿ ಸಂಪೂರ್ಣ ಆರೋಗ್ಯ ಸಕಾಲಕ್ಕೆ ನಿದ್ದೆ ಮಾಡಿದಾಗ, ಆಕಾರದಲ್ಲಿ ಮಾಡಿದಾಗ ಎಲ್ಲ ವ್ಯತ್ಯಾಸ, ಎಲ್ಲ ಅಸ್ತವ್ಯಸ್ತ ಆಗ್ತದೆ. ಹಾಗಾಗಿ ನಾವು ಅಲ್ಲಿ ಈ ಯೋಗ ನಿದ್ರೆ ವಿಷಯದಲ್ಲಾಗೋ ಹಾಗೆ ಭಗವಂತ ಮಹಾವಿಷ್ಣು ನಿದ್ದೆ ಮಾಡಿದ್ದ, ಯೋಗ ನಿದ್ರೆಯನ್ನು ಸ್ವೀಕಾರ ಮಾಡಿದ್ದ. ಆದರೆ ಮಧುಕೈಟಭರು ಬಂದಾಗ, ಕರ್ತವ್ಯ ಬಂದಾಗ ಎಚ್ಚೆತ್ತಿದ್ದ. ಕರ್ತವ್ಯ ಬ್ರಾಹ್ಮಿ ಮುಹೂರ್ತದಲ್ಲಿದೆ, ಕರ್ತವ್ಯ ದಿನೀಡಿ ಇದೆ, ಸಂಧ್ಯಾಕಾಲಗಳಲ್ಲಿ ಕರ್ತವ್ಯ ಇದೆ. ರಾತ್ರಿ ಕಾಲದಲ್ಲಿ ಅದು ನಿದ್ದೆಗೆ ಇರ್ತಕ್ಕಂಥದ್ದು, ತಾನಾಗಿ ನಮಗೆ ನಿದ್ದೆಗೆ ಇಳಿಯುವಂಥ ಕಾಲ ಅದು. ಹಗಲು ಬೆಳಕು ಇರ್ತದಲ್ಲ, ಆ ಬೆಳಕು ಯಾವುದಕ್ಕೆ ಬೆಳಕಿದೆ? ಅದು ಕೆಲಸ ಮಾಡೋದಕ್ಕೋಸ್ಕರವಾಗಿ ಅಂತ. ಅಷ್ಟು ಬೆಳಕಿದೆಯಲ್ಲ, ಕಣ್ಣು ಬಿಡು ಅಂತ ಹೇಳ್ತಾ ಇರ್ತದೆ ಅದು. ನಾವು ರೂಮಿನ ಬಾಗಿಲಾಕಿ ಕಿಟಕಿ ಹಾಕಿ ಕಣ್ಣು ಮುಚ್ಚಿ ಮೇಲೆ ರಗ್ಗು ಹೊದ್ದು ಇಷ್ಟೆಲ್ಲ ಮಾಡ್ಕೋಬೇಕು. ಆದರೆ ಸಹಜವಾಗಿ ಬೆಳಕು ಕಣ್ಣು ತೆರೆಯೋದಕ್ಕೆ ಪ್ರೇರಣೆ ಕೊಡುವಂಥದ್ದು, ನಿದ್ದೆಯಿಂದ ವಿಮುಖವಾಗಿ ಮಾಡೋದಕ್ಕೆ ನಮಗೆ ಪ್ರೇರಣೆ ಕೊಡ್ತಕ್ಕಂಥದ್ದು. ಹಾಗಾಗಿ ಹಗಲು ಕಾರ್ಯಕಾಲ, ರಾತ್ರಿ ವಿಶ್ರಾಂತಿ ಕಾಲ. ಕಾರ್ಯಕಾಲದಲ್ಲಿ ಕಾರ್ಯ ಮಾಡಿ, ವಿಶ್ರಾಂತಿ ಕಾಲದಲ್ಲಿ ವಿಶ್ರಾಂತಿ ಮಾಡಿದರೆ ಉದ್ಧಾರ ಆಗ್ತಾನೆ. ಇಲ್ಲದೇ ಇದ್ದರೆ ಹಾಳಾಗಿ ಹೋಗ್ತಾನೆ. ಹಾಗಾಗಿ ನೀವು ಭಾಳ ನೆನ್ಪಿಟ್ಕೊಳ್ಳೋದು ಬೇಡ, ಅಷ್ಟು ನೆನ್ಪಿಟ್ಕೊಳ್ಳಿ. ಅವಳು ಬಂದಾಗ ಬಾಗಿಲು ತೆಗಿಬೇಕು. ಅವಳು ಹೋಗೋ ಹೊತ್ತಿಗೆ ತಾನೇ ಹೋಗ್ತಾಳೆ ಅವಳು. ಅಂದರೆ ಸಕಾಲಕ್ಕೆ ಬಾಗಿಲು ತೆಗೆದ್ರೆ ಯಾವಾಗ ಹೋಗಬೇಕು ಅಂತ ಗೊತ್ತು ಅವಳಿಗೆ. ಅದೇ ಸಮಯದಲ್ಲಿ ಅವಳು ಹೋಗ್ತಾಳೆ. ಇಡೀ ದಿನ ಒಂದು ಸುಖಮಯವಾಗಿ ಕ್ಷೇಮಕರವಾಗಿ ತುಂಬ ಚೆನ್ನಾಗಿ ಇರ್ತದೆ. ಚೂರು ಆಹಾರ ಸಹಕಾರ ಬೇಕು ಅದಕ್ಕೆ. ಈಗ ರಾತ್ರಿ ಒಂದು 7ರಿಂದ 8 ಗಂಟೆ ಮಧ್ಯದಲ್ಲಿ, ಒಂದು 7:15 ಹಿಂದೆ ಮುಂದೆ ಆಹಾರ ಸೇವನೆ ಮಾಡಿದರೆ, ಅಲ್ಲಿಂದ ಮತ್ತೆ 1-1.5 ಗಂಟೆ ಬಿಟ್ಟು ನಿದ್ದೆ ಮಾಡಿದರೆ ನಿದ್ದೆ ಚೆನ್ನಾಗಿ ಬರೋವಂಥದ್ದು. ಮತ್ತು ತುಂಬ ತಿಂದರೆ ನಿದ್ದೆ ವ್ಯತ್ಯಾಸ ಆಗುತ್ತೆ. ಏನು ತಿಂದಿದ್ರೆ ನಿದ್ದೆ ವ್ಯತ್ಯಾಸ ಆಗುತ್ತೆ. ತಿನ್ನಬಾರದಂತ ತಿಂದರೆ ನಿದ್ದೆ ವ್ಯತ್ಯಾಸ ಆಗುತ್ತೆ. ಆಹಾರಕ್ಕೂ ನಿದ್ದೆಗೂ ತುಂಬ ಸಂಬಂಧ ಒಂದಕ್ಕೊಂದು. ಕೆಲವು ಪದಾರ್ಥಗಳು ನಿದ್ದೆಯನ್ನು ಹೆಚ್ಚು ಮಾಡ್ತವೆ, ಕಡಿಮೆ ಮಾಡ್ತವೆ, ಅಥವಾ ಅಸ್ತವ್ಯಸ್ತ ಮಾಡ್ತವೆ. ಅದೆಲ್ಲ ನಿಮಗೆ ಮುಂದೆ ಕಾಲಕ್ಕೆ ಇಲ್ಲಿ ಗೊತ್ತಾಗುತ್ತೆ ಗುರುಕುಲದಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು. ಇವುಗಳನ್ನ ಸ್ವಲ್ಪ ಫಾಲೋ ಮಾಡಿದಾಗ ತುಂಬ ಏನು ಅಂಥ ಕಾಂಪ್ಲಿಕೇಟೆಡ್ ರಾಕೆಟ್ ಸೈನ್ಸ್ ಎಲ್ಲ ಏನಿಲ್ಲ, ಅದು ಗೊತ್ತಾಗೋಂಥದ್ದೇ, ಸಿಂಪಲ್ ಇರೋಂಥದ್ದೇ. ಭಾರತೀಯರ ಆಹಾರ ಕ್ರಮ ಇದೆಯಲ್ಲ, ಅದನ್ನು ಫಾಲೋ ಮಾಡಿದರೆ ಸಾಕೋದು. ಅಷ್ಟು ಮಾಡಿದರೆ ನಿದ್ದೆಯನ್ನು ಅದು ಬರುವ ಕಾಲಕ್ಕೆ ಬರುವ ಹಾಗೆ ಮಾಡಿಕೊಂಡ್ರೆ ತುಂಬ ಕಾಲ ಬದುಕ್ಬೋದು. ಬದುಕೋಷ್ಟು ಕಾಲ ತುಂಬ ಚೆನ್ನಾಗಿ ಬದುಕ್ಬೋದು. ಹಾಗಾಗಿ ನಾವು ಅಂಥ ನಿದ್ರಾದೇವಿಗೆ ಮತ್ತೊಮ್ಮೆ ಶರಣಾಗಿ ಅಂದರೆ ಆ ಶ್ಲೋಕದಿಂದ ಮತ್ತೊಮ್ಮೆ ಸ್ತುತಿ ಮಾಡಿದ್ದ. ಶರಣ ಆವಾಗ ಸ್ವಲ್ಪ ಸಮಯ ಇದೆ, ಇನ್ನು ಆವಾಗಾಗ್ಬೋದು. ಈಗ ನಾವು ಆ ಯೋಗ ನಿದ್ರಾದೇವಿಯನ್ನು ಇನ್ನೊಮ್ಮೆ ಸ್ತುತಿ ಮಾಡಿ ಇವತ್ತಿನ ಒಂದು ಶ್ರೀ ಸಂದೇಶಕ್ಕೆ ವಿರಾಮವನ್ನು ಕೊಡೋಣ. ನೆನ್ಪಿಟ್ಟುಕೊಳ್ಳಿ, ಸಕಾಲಕ್ಕೆ ನಿದ್ದೆ ಮಾಡಬೇಕು, ಅಕಾಲದಲ್ಲಿ ನಿದ್ದೆ ಮಾಡಬಾರ್ದು. ಸಕಾಲದಲ್ಲಿ ನಿದ್ದೆ ಮಾಡಬೇಕು, ಅಕಾಲದಲ್ಲಿ ನಿದ್ದೆಯನ್ನು ಮಾಡಬಾರ್ದು. ಅದೇ ಇಂದಿನ ಸಂದೇಶ. ಆ ಶ್ಲೋಕವನ್ನು ಮತ್ತೊಮ್ಮೆ ಹೇಳ್ಕೊಳ್ಳೋಣ ಎಲ್ಲರೂ. ಅದೇ ಈ ಪ್ರವಚನದ ಒಂದು ಮಂಗಲ ಪರ್ಯವಸಾನ. ಹೇಳಿ ಎಲ್ಲರೂ.
ಸಂದರ್ಭದಲ್ಲಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅರ್ಪಣೆಯನ್ನು ಕೊಡ್ತಾ ಇದ್ದೇವೆ. ಇದೀಗ ಆರ್ಯ ಗುರುಕುಲದ ವಿದ್ಯಾರ್ಥಿನಿಯರಾದ ಕುಮಾರಿ ಭವ್ಯ, ಕುಮಾರಿ ತನ್ವಿತಾ ಹಾಗೂ ಕುಮಾರಿ ಸಪ್ತಕ ಇವರಿಂದ ಭರತನಾಟ್ಯ. ಈ ವೇದಿಕೆ ನಿಮಗಾಗಿ.
तयारी समर्दन
ಸ್ವಾಗತ. ಮಿಮಿಕ್ರಿ. ಬಹಳ ಸೊಗಸಾಗಿ ಮಿಮಿಕ್ರಿಯನ್ನು ಮಾಡಿದಂತಹ ಸಮರ್ಥನೆಯವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಅಂದರೆ ದೇವಿಯ ಅವತಾರದ ಉಪನ್ಯಾಸ ಮತ್ತು ಶ್ರೀ ವಿಷ್ಣು ದಶಾವತಾರದ ಕಥೆ. ಪ್ರತಿದಿನವೂ ವಿಷ್ಣುವಿನ ಒಂದೊಂದು ಅವತಾರದ ಮಹಿಮೆಯನ್ನ ವಿದ್ಯಾರ್ಥಿಗಳೇ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಇಂದು ಮೊದಲನೇ ದಿನ, ಮೊದಲನೇ ಅವತಾರದ ಕಥೆ ಮತ್ಸ್ಯಾವತಾರದ ಮಹಿಮೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಆರ್ಯ ಗುರುಕುಲದ ವಿದ್ಯಾರ್ಥಿನಿಯಾದ ಶ್ರುತಿಯವರು. ವೇದಿಕೆಗೆ ಸ್ವಾಗತ. ಮುಂದಿನ ತಯಾರಿ ಗುರುದತ್. ಹರೇ ರಾಮ. ಎಲ್ಲರಿಗೂ ಶುಭ ಸಾಯಂ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಲೋಕರಕ್ಷಕನಾದ ಶ್ರೀಮನ್ ನಾರಾಯಣನು ಭೂಮಿಯಲ್ಲಿ 10 ರೀತಿಯಾದಂತಹ ಜನ್ಮವನ್ನು ಪಡೆದು ಪ್ರತಿಯೊಂದು ಇದರಲ್ಲೂ ಕೂಡ ಅವತಾರವನ್ನು ಹೊಂದುತ್ತಾನೆ. ಅವತಾರ ಅಂತಂದ್ರೆ
ಬುದ್ಧ ಕಲ್ಕಿ ನಮೋ ನಮಃ. ವೇದಗಳನ್ನ ಧರಿಸಿದ ಮತ್ಸ್ಯಾವತಾರ, ಜಗತ್ತನ್ನು ಹೊತ್ತ ಕೂರ್ಮಾವತಾರ, ಭೂಮಿಯನ್ನು ಹಿಡಿದ ವರಾಹಾವತಾರ, ಹಿರಣ್ಯಕಶ್ಯಪುವನ್ನು ಸಿಗಿದ ನರಸಿಂಹಾವತಾರ, ಬಲಿಯನ್ನು ವಂಚಿಸಿದ ವಾಮನಾವತಾರ, ಕ್ಷತ್ರಿಯರನ್ನು ಸಂಹರಿಸಿದ ಪರಶುರಾಮಾವತಾರ, ರಾವಣನನ್ನು ಗೆದ್ದ ರಾಮಾವತಾರ, ನೇಗಿಲು ಹಿಡಿದು ಬಲರಾಮ ಸಹೋದರ ಕೃಷ್ಣಾವತಾರ, ಕರುಣಾಳುವಾದ ಭೌತಾವತಾರ, ಮ್ಲೇಚ್ಛರನ್ನು ಸೋಲಿಸಿದಂತಹ ಕಲ್ಕಿ ಅವತಾರ, ಹೀಗೆ 10 ಅವತಾರಗಳನ್ನು ಹೊಂದಿದಂತಹ ಶ್ರೀಕೃಷ್ಣನಿಗೆ ನಮಸ್ಕಾರಗಳು. ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೇದಾಗಿ ಮತ್ಸ್ಯಾವತಾರ. ಮತ್ಸ್ಯ ಅಂತಂದ್ರೆ ಅದೊಂದು ಮೀನು. ಒಂದು ದೈತ್ಯವಾದ ಮೀನಾಗಿ ಚಿತ್ರಿಸಬಹುದು, ಅಥವಾ ಒಂದು ಮೀನಿನ ಹಿಂದಿನ ಅರ್ಧಕ್ಕೆ ಸಂಪರ್ಕವನ್ನು ಹೊಂದಿದಂತಹ ಒಂದು ಮಾನವನ ಮುಂಡವನ್ನಾಗಿ ಮತ್ಸ್ಯ ಅವತಾರವನ್ನ ಚಿತ್ರಣವನ್ನು ಮಾಡಬಹುದು. ಜಯದೇವ ಎಂಬ ಕವಿಯು ತನ್ನ ಗೀತಗೋವಿಂದಂ ಎಂಬ ಕಾವ್ಯದಲ್ಲಿ ಈ ಮತ್ಸ್ಯಾವತಾರದ ಬಗ್ಗೆ ತುಂಬಾ ಸುಂದರವಾಗಿ ವರ್ಣನೆಯನ್ನ ಮಾಡಿದ್ದಾನೆ. ಪ್ರಳಯ ಕಾಲದಲ್ಲಿನ ಸಾಗರದ ನೀರಿನಲ್ಲಿ ತೇಲುತ್ತಿರುವ ವೇದರಾಶಿಯನ್ನು ಧರಿಸಿದ ವಿಚಿತ್ರವಾದ ಚರಿತ್ರೆಯುಳ್ಳ ಕೇಶವನೇ, ಮೀನ ಶರೀರದ ಅವತಾರ ಹೊಂದಿದನಾದ ನಿನಗೆ ಜಯವಾಗಲಿ ಎಂದು ತುಂಬಾ ಸೊಗಸಾಗಿ ವರ್ಣನೆಯನ್ನ ಮಾಡಿದ್ದಾನೆ. ಹಿಂದೆ ಧರ್ಮವನ್ನ ದ್ವೇಷ ಮಾಡುವಂತಹ ಸೋಮಕ ಎಂಬ ಒಬ್ಬ ಅರಸ ಇದ್ದ. ಇವನು ಲೋಕಕಂಟಕರಾದಂತಹ ಮ್ಲೇಚ್ಛ, ಕಿರಾತ ಹಾಗೆ ಚಾರ್ವಕರೊಡನೆ ಸೇರಿಕೊಂಡು ತಪೋಬಲದಿಂದಾಗಿ ಎಲ್ಲ ಲೋಕಗಳನ್ನು ಕೂಡ ಜಯಿಸ್ತಾನೆ. ಹಾಗೆ ಸತ್ಯಲೋಕದಲ್ಲಿ ವೇದಗಳ ಬಲದಿಂದ ಗೌರವಾನ್ವಿತರಾಗಿರುವಂತವರನ್ನ ಅವಮಾನ ಮಾಡಿ ಅವರನ್ನ ಓಡಿಸ್ತಾನೆ. ಮತ್ತೆ ಬ್ರಹ್ಮನ ಸಹಾಯದಿಂದಾಗಿ ವೇದವನ್ನ ಅಪಹರಿಸ್ತಾನೆ. ಆದರೆ ದೇವತಾ ಪಕ್ಷಪಾತಿಯಾದಂತಹ, ರಾಕ್ಷಸರ ದ್ವೇಷಿಯಾದಂತಹ ಶ್ರೀಮನ್ನಾರಾಯಣನ ಭಯದಿಂದಾಗಿ ಇವನು ವೇದವನ್ನ ತನ್ನ ಹೊಟ್ಟೆಯಲ್ಲೇ ಇಟ್ಕೊಂಡು ಪಾತಾಳವನ್ನ ತಲುಪ್ತಾನೆ. ಆ ನಂತರದಲ್ಲಿ ದೇವತೆಗಳಿಗೆ ಚಿಂತೆಯಾಗುತ್ತೆ. ಶ್ರೀಹರಿಯ ಬಳಿಗೆ ಬಂದು ಸೋಮಕನು ಮಾಡಿದಂತಹ ವೇದದ ಅಪಹರಣಗಳ ಬಗ್ಗೆ ತಿಳಿಸ್ತಾರೆ. ಆಗ ಶ್ರೀಹರಿ ಈ ರೀತಿಯಾಗಿ ಹೇಳ್ತಾನೆ, ವೇದದ ಸಂರಕ್ಷಣೆಗಾಗಿ ತಾನು ಮತ್ಸ್ಯಾವತಾರವನ್ನು ಧರಿಸಿ ವೇದದ ಸಂರಕ್ಷಣೆಯನ್ನು ಮಾಡ್ತಾನೆ ಎಂಬುದಾಗಿ ದೇವತೆಗಳಿಗೆ ಭರವಸೆಯನ್ನ ನೀಡ್ತಾನೆ. ಈ ಸಮಯದಲ್ಲಿಯೇ ಸತ್ಯವ್ರತನೆಂಬ ಒಬ್ಬ ರಾಜ ಶ್ರೀಹರಿಯಲ್ಲಿ ಅಪಾರವಾದ ಭಕ್ತಿಯನ್ನು ಇಟ್ಕೊಂಡು ಪ್ರಜಾವತ್ಸಲನಾಗಿ ರಾಜ್ಯದ ಆಡಳಿತವನ್ನು ನಡೆಸ್ತಾ ಇದ್ದಾನೆ. ನಂತರ ಅವನ ವೃದ್ಧಾಪ್ಯದ ಸಂದರ್ಭದಲ್ಲಿ ಅವನು ತನ್ನೆಲ್ಲ ಆಡಳಿತವನ್ನ ತನ್ನ ಮಕ್ಕಳಿಗೆ ವಹಿಸಿಕೊಟ್ಟು ತಾನು ವಾನಪ್ರಸ್ಥಾಶ್ರಮದ ಕಡೆಗೆ, ಅಡವಿಯ ಕಡೆಗೆ ಮುಖ ಮಾಡಿ ಹೊರಡ್ತಾನೆ. ಹಾಗೆಯೇ ಕೃತಮೂಲ ಎಂಬ ನದಿಯ ತೀರದಲ್ಲಿ ಒಂದು ಚಿಕ್ಕದಾದಂತಹ ಆಶ್ರಮವನ್ನ ಕಟ್ಕೊಂಡು ಅವನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಹೀಗೆ ಒಂದು ದಿನ ಸೂರ್ಯೋದಯದ ಸಂದರ್ಭದಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡುವಂತಹ ಸಂದರ್ಭದಲ್ಲಿ ಅವನು ಒಂದು ಭವಸೆ ನೀರನ್ನ ತೆಗೆದುಕೊಂಡಿರುವಾಗ ಆ ಭವಸೆ ನೀರಿನಲ್ಲಿ ಶ್ರೀಹರಿಯು ಸೂಕ್ಷ್ಮ ರೂಪವಾಗಿ ಮೀನಿನ ರೂಪವಾಗಿ ಉದ್ಭವಿಸ್ತಾನೆ. ಸೂರ್ಯನ ನಾಮಸ್ಮರಣೆ ಮುಗಿದ ನಂತರದಲ್ಲಿ ಆ ನೀರನ್ನ ಮತ್ತೆ ನದಿಗೆ ಸಮರ್ಪಿಸುವುದಾಗಿ ಹೋದಾಗ ಆ ಮೀನು ಈ ರೀತಿಯಾಗಿ ಹೇಳುತ್ತೆ, ಏನಂದ್ರೆ, ದಯಾಸಾಗರನಾದ ರಾಜನೇ, ನಾನು ಮತ್ತೆ ನದಿಯನ್ನು ಸೇರಿದರೆ ನಾನು ಚಿಕ್ಕವನು, ನನ್ನನ್ನ ದೊಡ್ಡ ದೊಡ್ಡ ಮೀನುಗಳು ತಿಂದು ಹಾಕುತ್ತವೆ, ನನ್ನನ್ನು ಉಳಿಸು ಎಂಬುದಾಗಿ ಕೇಳಿಕೊಳ್ಳುತ್ತೆ. ಆಗ ಸತ್ಯವ್ರತ ರಾಜ ಅದನ್ನ ತೆಗೆದುಕೊಂಡು ಹೋಗಿ ಕಮಂಡಲದ ಒಳಗಡೆ ಹಾಕ್ತಾನೆ. ಮರುದಿನ ಬೆಳಗಾಗುವಷ್ಟರಲ್ಲಿ ಅದು
ಶ್ರೀಹರಿಯ ಧ್ಯಾನವನ್ನ ಬಿಡುವುದಿಲ್ಲ. ಆ ಸಮಯದಲ್ಲಿ ಪ್ರಕಾಶಮಾನವಾದಂತಹ ಬೆಳಕು ಗೋಚರವಾಗುತ್ತೆ. ಹಾಗೆ ತಮ್ಮ ಹಡಗಿನೆಡೆಗೆ ಒಂದು ದೈತ್ಯಾಕಾರವಾದಂತಹ ಮೀನು ಬರುತ್ತಿರುವ ಹಾಗೆ ಅವನಿಗೆ ಗೋಚರವಾಗುತ್ತೆ. ಆಗ ಶ್ರೀಹರಿಯೇ ಇರ್ಬೋದು ಎಂದು ಭಾವಿಸಿಕೊಂಡು ಸತ್ಯವ್ರತ ರಾಜ ಅವನು ಹೇಳಿದ ಹಾಗೆ ತಮ್ಮ ಹಡಗನ್ನು ಹಾಗೂ ಆ ಮೀನಿನ ಕೋರೆ ಹಲ್ಲಿಗೆ ಒಂದು ಸರ್ಪದ ಸಹಾಯದಿಂದ ಗಟ್ಟಿಯಾಗಿ ಹಡಗನ್ನ ಕಟ್ತಾನೆ. ಮತ್ತೆ ಶ್ರೀಹರಿ ಹೇಳಿದಂತಹ ಎಲ್ಲ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ. ಈ ಸಮಯದಲ್ಲಿ ಸತ್ಯವ್ರತ ಮೀನಾಗಿರುವ ಶ್ರೀಹರಿಯನ್ನು ಕೊಂಡಾಡಿದಾಗ ಮನ್ವಂತರದ ಅಧಿಕಾರವನ್ನ, ಜ್ಞಾನ, ಕ್ರಿಯಾ, ಸಂಖ್ಯಾ ಯೋಗಗಳನ್ನ ಉಪದೇಶವನ್ನ ಮಾಡ್ತಾನೆ. ಶ್ರೀಹರಿಯು ಸೋಮಕನನ್ನ ಅನ್ವೇಷಣೆಯನ್ನ ಮಾಡ್ತಾನೆ. ಬಹುಕಾಲದೊಂದಿಗೆ ಸೋಮಕನೊಂದಿಗೆ ಯುದ್ಧವನ್ನ ಮಾಡಿ ಅವನಲ್ಲಿರುವಂತಹ ಆ ವೇದವನ್ನ ಹಿಂತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಬ್ರಹ್ಮನು ರಾತ್ರಿಯನ್ನ ಕಳೆದು ಮತ್ತೆ ಸೃಷ್ಟಿ ಕಾರ್ಯವನ್ನ ಆರಂಭಿಸುವಂತಹ ಸುಸಂದರ್ಭ ಬಂದಿರುತ್ತೆ. ಹಾಗೆ ತಂದಿರ್ತಕ್ಕಂತಹ ಜ್ಞಾನವನ್ನ ಬ್ರಹ್ಮದೇವನಿಗೆ ಸಮರ್ಪಿಸಿ ಮತ್ತೆ ಪುನಃ ಸೃಷ್ಟಿಯನ್ನ ಮಾಡುವಂತೆ ಅವನು ಆದೇಶವನ್ನ ಕೊಡ್ತಾನೆ. ಹೀಗೆ ಜಗತ್ತಿಗೆ ಹಿತವನ್ನೇ ಉಂಟು ಮಾಡುವ ಶ್ರೀಮನ್ನಾರಾಯಣನು ಮತ್ಸ್ಯ ರೂಪದಿಂದ ಅವತರಿಸಿ ಮೊದಲನೇ ಅವತಾರದಲ್ಲಿ ವೇದವನ್ನ ಸಂರಕ್ಷಣೆ ಮಾಡ್ತಾನೆ. ಹಾಗೆ ಭೂಮಿಯಲ್ಲಿ ಸದಾ ಜ್ಞಾನ ಹಾಗೂ ಭಕ್ತಿ ಉಳಿಯುವಂತೆ ಮಾಡ್ತಾನೆ. ಹರೇ ರಾಮ. ಮತ್ಸ್ಯಾವತಾರದ ಬಗ್ಗೆ ನಮಗೆಲ್ಲ ಸ್ವಾರಸ್ಯಕರವಾಗಿ ತಿಳಿಸಿದ ಶ್ರುತಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಒಂದು ವಿನಂತಿ, ಯಾರು ಕೂಡ ವಿಸಿಲ್ ಅನ್ನ ಹೊಡಿಬಾರದು. ಇದೀಗ ಸಾರ್ವಭೌಮ ಗುರುಕುಲದ ವಿದ್ಯಾರ್ಥಿಯಾದ ಕುಮಾರ ಗುರುದತ್ ಇವರು ಹಾಡಲಿದ್ದಾರೆ. ವೇದಿಕೆಗೆ ಇವರಿಗೆ ತುಂಬ ಹೃದಯದ ಸ್ವಾಗತ. ಮುಂದಿನ ತಯಾರಿ ಪ್ರತಾಪ್.
ಲಯ ಅಂದ್ರೆ ತಂದೆ. ತಬಲಾ ಒಂದು ಲಯವಾದ್ಯ. ಆ ವಾದ್ಯವನ್ನ ವಾದನ ಮಾಡಲಿಕ್ಕೆ ಈ ವೇದಿಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇದೀಗ ಕುಮಾರ ಪ್ರತಾಪ್ ಅವರು ನಿಮ್ಮೆಲ್ಲರ ಮುಂದೆ ತಬಲಾ ವಾದನವನ್ನ ಮಾಡಲಿಕ್ಕಿದ್ದಾರೆ. ವೇದಿಕೆಗೆ ಸ್ವಾಗತ.
ಸೆಕೆಂಡ್ PUC ಭಗವತ್ಪಾದ ಗುರುಕುಲದ ವಿದ್ಯಾರ್ಥಿ ಬಹಳ ಚೆನ್ನಾಗಿ ದೇವಿ ಚಿತ್ರವನ್ನು ಬಿಡಿಸಿದ್ದಾರೆ. ಮಹೇಶ್ ಭಟ್ ಅವರು ವೇದಿಕೆಗೆ ಬಂದು ತಾವು ಬಿಡಿಸಿದ ಚಿತ್ರವನ್ನು ಎಲ್ಲರೂ ಪ್ರದರ್ಶಿಸಬೇಕು ಅಂತ ಹೇಳುತ್ತೆ. ಅವರಿಗೆ ವೇದಿಕೆಗೆ ಸ್ವಾಗತ. ಧನ್ಯವಾದಗಳು. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತಲ್ವ ತೇಜ? ಹಾಕ ಶ್ರೀ ಸಂಸ್ಥಾನದವರ ದಿವ್ಯವಚನವನ್ನ ಕೇಳಿ ಪುನೀತರಾದರು. ವಿದ್ವಾನ್ ಶ್ರೀ ಸತ್ಯನಾರಾಯಣ ಶರ್ಮಾರಿರವರು
ಮತ್ತೆ ಯೋಗಮಾಯೆಯ ಬಗ್ಗೆ ತಿಳ್ಕೊಂಡ್ವಿ, ಮತ್ಸ್ಯಾವತಾರದ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಬೇರೆ ಬೇರೆ ವಿಷಯಗಳನ್ನ ಕೂಡ ತಿಳ್ಕೊಂಡ್ವಿ. ಹಾ, ಇದೀಗ ಕಾರ್ಯಕ್ರಮದ ಮುಕ್ತಾಯ ಅಲ್ವಾ? ಹೌದು. ಹಾ, ಹಾಗಿದ್ರೆ ನಾಳೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ರೂಪುರೇಷೆಯನ್ನ ಹೇಳ್ಬಿಡ್ತೇನೆ. ಮೊದಲಿಗೆ ಸಭಾರಂಭ, ಶಂಖನಾದ, ವೇದಘೋಷ, ಗುರುವಂದನೆಯೊಂದಿಗೆ. ನಂತರ ದೇವಿ ಅವತಾರದ ಕಥೆ, ವಿದ್ವಾನ್ ಶ್ರೀ ಸತ್ಯನಾರಾಯಣ ಶರ್ಮಾ ಆರ್ಯರಿಂದ. ನಂತರ ಶ್ರೀ ಸಂದೇಶ, ಲೋಹತರಂಗ ಕುಮಾರ್ ವಿಘ್ನೇಶ್ ಇವರಿಂದ.